ಇಲ್ಲಿ ಈ ಒಂದು ಅಧ್ಯಾಯ ಏನಿದೆ, ಪರೀಕ್ಷಿತ್ ಮಹಾರಾಜರಿಗೆ ಬ್ರಾಹ್ಮಣ ಕುಮಾರನು ಅವರು ಹೇಗೆ ಶಾಪ ಕೊಡ್ತಾರೆ ಅಂತ ವಿವರಣೆ ಇದೆ ಈ ಅಧ್ಯಾಯದಲ್ಲಿ. ಮತ್ತು ಈ ಅಧ್ಯಾಯದಲ್ಲೇ ಒಂದು ಭಾಗವತ ಹೇಗಿದೆ ಅಂದರೆ, ಬೇರೆ ಬೇರೆ ಜಾಗದಲ್ಲಿ ಕೇಳಿಸ್ತಾ ಇದೆಯಾ? ಭಾಗವತ ಪುರಾಣ ಏನಿದೆ ಅದು ಪ್ರತಿಯೊಂದು ಕಾಲಘಟ್ಟದಲ್ಲೂ ವಿಸ್ತರಿಸ್ತಾ ಹೋಗುತ್ತೆ. ಬ್ರಹ್ಮನಿಗೆ 4 ಶ್ಲೋಕಗಳನ್ನ ಭಗವಂತ ಸ್ವತಃ ಹೇಳಿರ್ತಾನೆ. ಅದು 2ನೇ ಅಧ್ಯಾಯದಲ್ಲಿ ಬರುತ್ತೆ, ಇನ್ನು ಮುಂದೆ 2ನೇ ಸ್ಕಂದದಲ್ಲಿ ಬರುತ್ತೆ. ಅಲ್ಲಿ ಹೇಗೆ ಚತುಶ್ಲೋಕಿ ಭಾಗವತ ಅನ್ನೋ ಒಂದು 4 ಶ್ಲೋಕಗಳನ್ನ ಭಗವಂತ ಸ್ವತಃ ಬ್ರಹ್ಮನ ಹೃದಯದಲ್ಲಿ ಮಾತನಾಡ್ತಾನೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ರೀತಿ ಭಾಗವತ ಈ ಜಗತ್ತಿನ ಸೃಷ್ಟಿ ಆಗ್ಲಿಕ್ಕೆ ಮುಂಚೆ ಭಗವಂತ ಬ್ರಹ್ಮನಿಗೆ ಕೊಟ್ಟ ಒಂದು ಶಿಸ್ತುಬದ್ಧ ವಾಕ್ಯಗಳು. ಈ ಥರ ಮಾಡಬೇಕು, ಈ ಥರ ನೀನು ವಿಸ್ತರಿಸಬೇಕು ಈ ಜಗತ್ತನ್ನು ಅನ್ನೋ ಒಂದು ಉದ್ದೇಶದಿಂದ ಭಗವಂತ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹೇಳ್ತಾರೆ ಈ ಥರ ಮಾಡಬೇಕು ಅಂತ ಸೂಚನೆಗಳನ್ನ ಕೊಡ್ತಾರೆ. ಅದೇ ರೀತಿ ಆ ಭಾಗವತ ಏನಿದೆ ಅದು ವಿಸ್ತರಿಸ್ತಾ ಹೋಗುತ್ತೆ. ಪ್ರತಿಯೊಂದು ಕಾಲಘಟ್ಟದಲ್ಲೂ ಮೂಲತಃ 4 ಶ್ಲೋಕಗಳಾಗಿರೋದು ಅದು ವಿಸ್ತರಿಸ್ತಾ ನಮ್ಮ ಕಾಲಘಟ್ಟದಲ್ಲಿ ಕಲಿಯುಗದಲ್ಲಿ ಕಲಿಯುಗ ಯಾವಾಗ ಪ್ರಾರಂಭ ಆಗುತ್ತೆ 2 ಸಲ ಭಾಗವತ ಶ್ರವಣ ಆಗುತ್ತೆ. ಭಾಗವತ ಹೇಳ್ತಾರೆ ಯಾರು? ಮೊದಲನೇದಾಗಿ ಯಾರು? ಪರೀಕ್ಷಿತ್ ಮಹಾರಾಜರಿಗೆ ಯಾರು ಹೇಳ್ತಾರೆ? ಶುಕಮುನಿಗಳು ಪರೀಕ್ಷಿತ್ ಮಹಾರಾಜರಿಗೆ ಈ ಭಾಗವತದ ಉಲ್ಲೇಖ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಯಾವಾಗ ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಸಿಗತ್ತೆ, ನೀನು 7 ದಿವಸದಲ್ಲಿ ಹಾವು ಕಚ್ಚಿ ಸಾಯ್ತೀಯ ಅಂತ ಹೇಳಿ ಒಂದು ಕಲಿಪುರುಷ ಏನಿರ್ತಾನೆ ಅವನು ಒಬ್ಬ ಬಾಲಕನಿಗೆ, ಬ್ರಾಹ್ಮಣ ಬಾಲಕನಿಗೆ, ವಟುವಿಗೆ ಒಂದು ಮನಸ್ಸಿನಲ್ಲಿ ಕೂತು ಆ ಒಂದು ಶಾಪ ಕೊಡಿಸ್ತಾನೆ. ಯಾಕಂದರೆ ಕಲಿಗೆ ಎಲ್ಲೂ ಜಾಗ ಸಿಗ್ತಾ ಇರಲ್ಲ. ಪರೀಕ್ಷಿತ್ ಮಹಾರಾಜರು ಇರೋದ್ರಿಂದ ಕಲಿಗೆ ಎಲ್ಲೂ ಜಾಗ ಸಿಗ್ತಾ ಇರಲ್ಲ. ಕೊಟ್ಟಿರ್ತಾರೆ ಜಾಗ, 4 ಕಡೆ ಕೊಟ್ಟಿರ್ತಾರೆ. ಎಲ್ಲೆಲ್ಲಿ ಕೊಟ್ಟಿರ್ತಾರೆ ಜಾಗ? ಮಾಂಸಾಹಾರ ಎಲ್ಲಿ ಮಾಡ್ತಾರೆ ಅಲ್ಲಿ ಕೂರ್ಬೋದು ನೀನು ಅಂಥೇಳಿ. ಮತ್ತು ಎಲ್ಲಿ ಜೂಜು ಆಡ್ತಾರಲ್ಲ ಅಲ್ಲಿ ನೀನು ಕಲಿಪುರುಷ ನೀನು ಕೂತ್ಕೊಂಡಿರ್ಬೋದು. ಮತ್ತು ಮದ್ಯಪಾನ ಎಲ್ಲಿ ಮಾಡ್ತಾರೆ ಅಲ್ಲಿ ನೀನು ಕೂತಿರ್ಬೋದು. ಮತ್ತು ಅನೈತಿಕ ಚಟುವಟಿಕೆಗಳನ್ನೆಲ್ಲಿ ನಡೆಯುತ್ತೆ ಅಲ್ಲಿ ನೀನು ಕೂತಿರ್ಬೋದು ಅಂತ ಹೇಳ್ತಾನೆ. ಅಲ್ಲಿ ಹೇಳಿದಾಗ ಪರೀಕ್ಷಿತ್ ಮಹಾರಾಜರು ಆ ಒಂದು ಸ್ಥಳಗಳನ್ನ ಕೊಡ್ತಾನೆ. ಯಾಕಂದರೆ ರಾಜನ ಒಂದು ಕರ್ತವ್ಯ ಅದು. ಇವಾಗಲೂ ಕೂಡ ಆಗತ್ತೆ. ಈ ವಸತಿ ಎಲ್ಲ ಕೊಡಲಿಕ್ಕೋಸ್ಕರ ಆ ಆಶ್ರಯಗಳನ್ನ, ಯೋಜನೆಗಳನ್ನ ಯಾವುದು ಸರ್ಕಾರ ಮಾಡ್ತಾನೆ ಇರುತ್ತೆ. ಇದು ಸರ್ಕಾರದ ಸರ್ವಕಾಲಿಕ ಕರ್ತವ್ಯ. ಅದು ಯಾರು ಬಿಡಲಿಕ್ಕಾಗಲ್ಲ. ಸೊ ಎಲ್ಲ ನಾಗರಿಕರಿಗೂ ಒಂದು ವಸತಿ ಇರಬೇಕು ಅನ್ನೋದು ಒಂದು ಎಲ್ಲ ಸರ್ಕಾರದ ಉದ್ದೇಶ. ಅದೇ ರೀತಿ ಪರೀಕ್ಷಿತ್ ಮಹಾರಾಜರಿಗೆ ಯಾರು ಈ ಕಲಿಪುರುಷ ಬಂದು ಕೇಳಿದಾಗ ವಸತಿ ಬೇಕು ನನಗೆ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ, ನೀನು ಅವ್ರಿಗೆ ಗೊತ್ತಾಗತ್ತೆ ಈ ಕಲಿಪುರುಷ ಎಲ್ಲ ಕಲಹವನ್ನೇ ಉಂಟು ಮಾಡೋದು ಅಂತ ಹೇಳಿ. ಅದಕ್ಕೆ ಅವರು ಎಲ್ಲಿ ಕೆಟ್ಟ ಕೆಲಸಗಳಾಗತ್ತೆ ನೀನು ಅಲ್ಲೇ ಇರು, ಅದು ಬಿಟ್ಟು ನೀನು ಹೋದರೆ ನಿನಗೆ ಶಿಕ್ಷೆ ತಕ್ಕದ್ದು ಅಂತ. ಅದಕ್ಕೋಸ್ಕರ ಅವರು ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ. ಎಲ್ಲ ಕಡೆ ಹುಡುಕ್ತಾ ಬರ್ತಾರೆ, ಎಲ್ಲೂ ಸಿಗೋದಿಲ್ಲ. ಕಲಿಯುಗದ ಪ್ರಾರಂಭದಲ್ಲಿ ಅಷ್ಟು ಶಿಸ್ತುಬದ್ಧ ಒಂದು ಯಾವುದು ನಾಗರಿಕ ಕಾನೂನುಗಳೆಲ್ಲ ಇತ್ತು. ಅದೇ ರೀತಿ ಇವಾಗ ನಾವು ನೋಡಿದ್ರೆ ಆ ಕಲಿ ಎಲ್ಲ ಪ್ರತಿಯೊಂದು ರೋಡ್ನಲ್ಲೂ ಕಲಿ ಪುರುಷ ಇರ್ತಾರೆ ಅಲ್ವಾ? ಇವಾಗ ರೋಡ್ ಬಿಡಿ, ಮನೆಯಲ್ಲೂ ಕೂಡ ಕೂತಿರ್ತಾನೆ, ಮತ್ತು ಇನ್ನೊಂದು ಮನಸ್ಸಿನಲ್ಲೂ ಕೂತಿರ್ತಾನೆ. ಅಷ್ಟು ವಿಸ್ತಾರವಾಗಿ ಅವನು ಬೆಳೆದು ಬಿಟ್ಟಿದ್ದಾನೆ. ಅದಕ್ಕೆ ಕಲಿಯುಗ ಅಂತಂದಾಗ ಇದು ವಿಸ್ತಾರ ಆಗ್ತಾನೇ ಇರುತ್ತೆ. ಕಲಹ ಇವಾಗ ಹೇಗೆ ಜಾಗತಿಕ ಮಟ್ಟದಲ್ಲಿ ಒಂದು ದೇಶ ಮತ್ತೊಂದು ದೇಶದಲ್ಲಿ ಯುದ್ಧ ನಡೀತಾ ಇದೆ, ಬಾಂಬ್ಗಳಾಗ್ತಾರೆ ಅಲ್ವಾ? ಅದೇ ರೀತಿ ಇದು ಕಲಿಯ ಪ್ರಭಾವ. ಯಾರೂ ಶಾಂತಿಯಾಗಿ ಇರ್ಲಿಕ್ಕಾಗಲ್ಲ, ನಾವೇನೋ ಒಂದು ಒಳ್ಳೇದು ಮಾಡಬೇಕು, ಏನೋ ಒಂದು ಒಳ್ಳೆ ಉದ್ದೇಶ ಇದೆ ಅಂತ ಅಂದಾಗ ಅಲ್ಲೇ ಕೆಟ್ಟದಾಗತ್ತೆ. ಅರ್ಥ ಆಗ್ತಿದೆಯಲ್ಲ?
ಅದಕ್ಕೋಸ್ಕರ ಭಾಗವತ ಶ್ರವಣ ಮಾಡಬೇಕು. ಯಾಕಂದರೆ ಈ ಕಲಿಯುಗದಲ್ಲಿ ಎಲ್ಲ ಶಾಸ್ತ್ರೋಕ್ತವಾದ ಯಜ್ಞ ಯಾಗಾದಿಗಳನ್ನ ಮಾಡಲಿಕ್ಕೆ ತುಂಬ ಕಷ್ಟ. ಆ ಪದಾರ್ಥಗಳು ಸಿಗಲ್ಲ. ಆ ಪದಾರ್ಥ ಉಪಯೋಗಿಸಿ ಮಂತ್ರ ಹೇಳಿ ಅದನ್ನು ಭಗವಂತನ ತನಕ ತಲುಪಿಸ್ಲಿಕ್ಕೆ ಬ್ರಾಹ್ಮಣರು ಸಿಗಲ್ಲ. ಎಷ್ಟೊಂದು ಕಷ್ಟಗಳಿರುತ್ತೆ ಈ ಜಗತ್ತಿನಲ್ಲಿ ಅಲ್ವಾ. ಮತ್ತು ಮಾಡಬೇಕು ಅಂದರೆ ಜಾಗಕ್ಕೂ ಕೂಡ ಸಿಗಲ್ಲ. ಸೊ ಎಲ್ಲ ಕಷ್ಟಗಳಿದೆ. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೋಸ್ಕರ ನಾಮ ಸಂಕೀರ್ತನ ಯಜ್ಞ, ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಅಂತ ಹೇಳಿ, ಯಾವುದೇ ಕಷ್ಟ ಇಲ್ಲ. ಸೊ ನಾವು ಈ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ನಮಗೆ ಎಲ್ಲ ಫಲಗಳು ಸಿಗುತ್ತೆ. ಅದರ ಜೊತೆ ನಾವು ಯಾವ ಜೀವನದಲ್ಲಿ ಏನೇನು ನಮ್ಗೆ ಋಣಗಳಿರುತ್ತಲ್ಲ, ನಮ್ಗೆ ಮನುಷ್ಯ ಜನ್ಮ ಹುಟ್ಟಿದಾಗ ಋಣಬದ್ಧ ಜೀವಿಗಳು, ಏನು ಹೇಳಿ, ಋಣಬದ್ಧ ಜೀವಿಗಳು. ತಂದೆ ತಾಯಿಗೆ ಋಣ ಇರುತ್ತೆ, ದೇವತೆಗಳಿಗೆ ಋಣ ಇರುತ್ತೆ, ಮತ್ತು ಋಷಿ ಮುನಿಗಳಿಗೆ ಋಣ ಇರುತ್ತೆ. ಯಾಕಂದರೆ ಅವರೆಲ್ಲ ಶಾಸ್ತ್ರ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ. ಮತ್ತು ಎಷ್ಟೊಂದು ಜೀವಿಗಳಿರುತ್ತೆ, ನಮ್ಮ ಆಹಾರ ಸಿಗಲಿಕ್ಕೆ ಎಷ್ಟೊಂದು ಜೀವಿಗಳು ಅದು ಕೂಡ ಕೆಲಸ ಮಾಡಬೇಕು, ಪ್ರಾಕೃತಿಕವಾಗಿ ಕೆಲಸ ಮಾಡುತ್ತೆ. ಅದಕ್ಕೂ ನಮ್ಮ ಋಣ ಇರುತ್ತೆ, ಬೇರೆ ಜೀವಿಗಳಿಗೂ ಋಣ ಇರುತ್ತೆ. ಮತ್ತು ನಮ್ಮ ಹಿರಿಯರಿರ್ತಾರೆ, ಪೂರ್ವಜರಿರ್ತಾರೆ, ಪಿತೃಗಳಿರ್ತಾರೆ, ಅವ್ರಿಗೂ ಋಣ ಇರುತ್ತೆ. ಈ ಎಲ್ಲ ಋಣಗಳನ್ನ ನಾವು ತೀರಿಸಲೇಬೇಕು. ತೀರಿಸಲಿಲ್ಲ ಅಂದರೆ ಮನಸ್ಸು ಚಂಚಲವಾಗಿರುತ್ತೆ, ಯಾವಾಗಲೂ ಕಷ್ಟಗಳೇ ಇರುತ್ತೆ. ಅದಕ್ಕೆ ದೋಷಗಳಂತ ಬರುತ್ತೆ. ನೀವು ಯಾರಾದರೂ ಜ್ಯೋತಿಷ್ಯರು ಕೇಳಿದ್ರೆ ನಿಮಗೆ ಈ ಕಷ್ಟಗಳಿದೆ, ಈ ದೋಷಗಳಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಪಿತೃದೋಷ ಇದೆ, ನಾಗದೋಷ ಇದೆ, ಸ್ತ್ರೀ ದೋಷ ಇದೆ, ಏನೇನೋ ಬೇರೆ ಬೇರೆ ದೋಷಗಳೆಲ್ಲ ಹೇಳ್ತಾರೆ ಅಲ್ವಾ. ಆದರೆ ಅವ್ರಿಗೆ ಹೇಳೋ ಪರಿಹಾರಗಳನ್ನು ಮಾಡಿದ್ರೂ ಕೂಡ ಪರಿಹಾರ ಸಿಗದಿರೋರು ತುಂಬ ಜನ ಇದ್ದಾರೆ. ಯಾಕಂದರೆ ಯಾರು ಶುದ್ಧವಾಗಿ ಆ ಕಾರ್ಯವನ್ನು ಮಾಡಲಿಕ್ಕೆ ಬಿಡೋದೇ ಇಲ್ಲ ಕಲಿ. ಅರ್ಥ ಆಗ್ತಾಯಿದೆಯಲ್ಲ. ಸೊ ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಬೇಕು, ನಮ್ಮ ಜೀವನವನ್ನು ಶುದ್ಧಿಯಾಗಿ ಇಟ್ಕೊಂಡಿರಬೇಕು, ನಮ್ಮ ಜೀವನವನ್ನು ಶುದ್ಧ ಜೀವನ ಮಾಡ್ಕೊಳ್ಬೇಕು. ನಮ್ಮ ಚೇತನ ಏನಿದೆ, ನಮ್ಮ ಮನಸ್ಸೇನಿದೆ, ನಮ್ಮ ಚಿತ್ತ ಏನಿದೆ, ಅದನ್ನೆಲ್ಲ ಶುದ್ಧಿ ಮಾಡಬೇಕು ಅಂದಾಗ ಭಾಗವತ ಶ್ರವಣದಿಂದ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಈ ಋಣಗಳೆಲ್ಲ ನಮ್ಮ ಮನಸ್ಸನ್ನು, ನಮ್ಮ ಭವಿಷ್ಯವನ್ನು, ನಮ್ಮ ಜೀವನವನ್ನು ಎಲ್ಲವನ್ನು ಕಲ್ಮಶ ಮಾಡುತ್ತೆ. ಈ ಋಣಗಳೆಲ್ಲ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಋಣಗಳ ಪರಿಹಾರ ಏನಿದೆ, ಈ ದೋಷಗಳ ಪರಿಹಾರ ಏನಿದೆ, ಅದು ಎಲ್ಲರಿಗೂ ಸಾಧ್ಯವಿಲ್ಲ, ಎಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯವರ್ಯರು ನಾಮ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ಆ ಎಲ್ಲ ಋಣಗಳೇನಿದೆ ಅದೆಲ್ಲ ನಲ್ಲಿಫೈ, ಝೀರೋ ಆಗಿಬಿಡುತ್ತೆ, ಶೂನ್ಯ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಜಪ ಏನಕ್ಕೆ ಮಾಡಬೇಕು? ಸ್ವಲ್ಪ ಜನ ಏಕಾಗ್ರತೆಗೋಸ್ಕರ ಜಪ ಮಾಡ್ತಾರೆ, ಸ್ವಲ್ಪ ಜನ ಮನಃಶಾಂತಿಗೋಸ್ಕರ ಜಪ ಮಾಡ್ತಾರೆ, ಸ್ವಲ್ಪ ಜನ ಮನೆ ಶಾಂತಿಗೋಸ್ಕರ ಮಾಡ್ತಾರೆ, ಸ್ವಲ್ಪ ಜನ ವಿಶ್ವಶಾಂತಿಗೋಸ್ಕರ ಮಾಡ್ತಾರೆ, ಜಗತ್ತು ಶಾಂತಿಯಾಗಿರಲಿ ಅಂತ ಒಂದು ಎಲ್ಲರಿಗೂ ಒಂದು ಉದ್ದೇಶ ಇದೆ, ಒಳ್ಳೆ ಉದ್ದೇಶ ಇದೆ. ಆದರೆ ಯಾರು ಮನಸ್ಸನ್ನು ಶುದ್ಧಿ ಮಾಡಿ ನಾವು ಈ ಜಗತ್ತಿನಿಂದ ಭಗವಂತನ ಕಡೆ ಹೋಗಬೇಕು, ಆ ಉದ್ದೇಶದಿಂದ ಮಾಡಬೇಕು ಅನ್ನೋದರ ಆಚಾರ್ಯರು ನಮ್ಗೆ ಕೊಟ್ಟ ಒಂದು ಸಂದೇಶ. ಅದಕ್ಕೋಸ್ಕರ ನಾವು ಜೀವನದಲ್ಲಿ ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಈ ಜಪ ಮಾಡೋದ್ರಿಂದ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೋ ನಾಸ್ತಿಯವ ಗತಿರ್ ಅನ್ಯತಃ. ಬೇರೆ ಯಾವುದೇ ಒಂದು ಪರಿಹಾರ, ಸೊಲ್ಯೂಷನ್ ಯಾವುದಕ್ಕೂ ಇಲ್ಲ. ಈ ಹರಿನಾಮ ಒಂದೇ ಸಕಲ ಕಷ್ಟಗಳಿಗೂ ಪರಿಹಾರ. ಕಲಿಸಂತರಣ ಉಪನಿಷತ್ನಲ್ಲಿ ಬರುತ್ತೆ ಇದು ಉಲ್ಲೇಖ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಂ ಕಲಿ ಕಲ್ಮಶ ನಾಶನಂ ನಾತಃ ಪರತರೋ ಉಪಾಯ ಸರ್ವ ವೇದೇಶು ದೃಶ್ಯತೆ. ಎಲ್ಲ ವೇದವನ್ನು ಓದಿ ಅದರ ಸಾರವನ್ನು ತಿಳಿದು ಮತ್ತೆ ಓದಬೇಕು. ಸಾರ ತಿಳಿಬೇಕಂದ್ರೆ ಮತ್ತೆ ಓದಬೇಕು.
ಈ ಹೇಗೆ ಕಬ್ಬಿನ ಜ್ಯೂಸ್ ಏನಿದೆ ಮಾಡ್ತಾರಲ್ಲ, ಅದನ್ನು ಹೇಗೆ ಮಾಡ್ತಾರೆ, ಸುಮ್ಮನೆ ಒಂದೇ ಸಲ ರೋಲರ್ನಲ್ಲಿ ಹಾಕಲ್ಲ, ಮತ್ತೆ ಮತ್ತೆ ಹಾಕಿ ಅದ್ರ ಸಾರ ತೆಗಿತಾರೆ. ಅದೇ ರೀತಿ ನಾವು ವೇದವನ್ನು ಸಾರವನ್ನು ತೆಗೆದು ನೋಡಿದಾಗ ಇದಕ್ಕಿಂತ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಏನಿದೆ, ಆ ಒಂದು ಹರೇ ಕೃಷ್ಣ ಮಹಾಮಂತ್ರಕ್ಕಿಂತ ಬೇರೆ ಒಂದು ಒಳ್ಳೆ ಸೊಲ್ಯೂಷನ್ ಯಾವುದು ಇಲ್ಲ. ಅರ್ಥ ಆಗ್ತಿದ್ದಿಲ್ಲ? ಏನಕ್ಕೆ, ಏನು ಸೊಲ್ಯೂಷನ್ ಇದು? ಕಲ್ಮಶನಾಶನಃ. ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ವಾತಾವರಣ, ನಮ್ಮ ಸಂಬಂಧಿಕರು ಎಲ್ಲರೂ ಕಲಿಯುಗದ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮತ್ತು ಸಂಬಂಧಿಕರಲ್ಲೇ ಇವಾಗ ಕಲಹ. ಯಾವುದಕ್ಕೆ ಕಲಹ? ಚಿಕ್ಕ ಮಕ್ಕಳಲ್ಲಿ ಅಣ್ಣ ತಮ್ಮದಿರು ಇರ್ತಾರೆ, ಅಕ್ಕ ತಂಗಿದಿರಿರ್ತಾರೆ, ಅವರೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ದೊಡ್ಡವ್ರು ಆಗ್ತಾ ವ್ಯಾವಹಾರಿಕ ಬುದ್ಧಿ ಬರುತ್ತೆ. ಏನು ವ್ಯಾವಹಾರಿಕ ಬುದ್ಧಿ ಅಂದರೆ, ಮನೆ ಇದೆ, ಖರ್ಚಿದೆ, ಕೆಲಸ ಇದೆ, ಆಸ್ತಿ ಇದೆ, ಇದೆಲ್ಲ ಬರುತ್ತೆ. ಮತ್ತು ಅದು ಬಂದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಅದಕ್ಕೋಸ್ಕರ ಆಕರ್ಷಿತರಾಗುತ್ತೆ. ಆ ಆಕರ್ಷಿತವಾಗದಾಗ ನಮಗೆ ಬೇಕು, ನಾನು ನನ್ನದು ಅನ್ನೋದು ಬಂದಾಗ ಬೇರೆಯವರೇ ಅಂತಲೇ ತಿಳ್ಕೊಳ್ತೀವಿ. ಅವ್ರು ನಮ್ಮವರು ಅಂತ ತಿಳ್ಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ಎಷ್ಟೊಂದು ಜನ ಕೇಸ್ ಹಾಕ್ತಾರೆ, ಕ್ರೌರ್ಯತೆ ಮಾಡ್ತಾರೆ, ಸ್ವಲ್ಪ ಜನ ಕೊಂದೇ ಬಿಡ್ತಾರೆ. ಈ ಒಂದು ಸ್ಥಿತಿ ಇದೆ ಕಲಿಯುಗದಲ್ಲಿ. ಅಣ್ಣ ತಮ್ಮದಿರು ಮತ್ತು ಅಕ್ಕ ತಂಗಿಯರು ಆ ಒಂದು ಸಂಬಂಧವನ್ನೇ ಮರೆತು ಜೀವನ ನಡೆಸ್ತಾ ಇರ್ತಾರೆ ಇವಾಗ. ಅರ್ಥ ಆಗ್ತಿದೆಯಲ್ಲ? ಇದೇ ರೀತಿ ಕಲಿಯ ಪ್ರಭಾವ ಮನೆಯಲ್ಲಿದೆ, ಮನಸ್ಸಿನಲ್ಲಿದೆ, ದೇಶ ಕಾದಾಡ್ತಾ ಇದೆ ಇವಾಗ ನೋಡ್ಬೋದು ನೀವು. ಹೇಗೆ ಒಂದು ಅಮೇರಿಕಾ ಮತ್ತು ಇಸ್ರೇಲ್ ಕೂಡಿ ಇರಾನ್ ಮೇಲೆ ಬಾಂಬ್ ಹಾಕುತ್ತೆ, ಇರಾನ್ ಸೇರಿ ಬೇರೆ ಬೇರೆ ದೇಶಗಳ ಮೇಲೆ ಬಾಂಬ್ ಹಾಕ್ತಾರೆ. ಮತ್ತು ಕಲಹಗಳು ಬೇರೆ ಬೇರೆ ಜಾಗದಲ್ಲೂ ಕೂಡ ನಡೀತಾ ಇದೆ. ಅಲ್ಲೊಂದೇ ಥರ ಅಲ್ಲ. ಇವಾಗ LPG ಪ್ರಾಬ್ಲಮ್ ಬಂದಿರೋದ್ರಿಂದ ನಮ್ಗೆ ಆ ಗಮನ ಇದೆ ಅಷ್ಟೇ. ಅರ್ಥ ಆಗ್ತಾಯಿದೆಯಲ್ಲ? ಇಲ್ಲ ಅಂದರೆ ಕಲಹ ನಡೀತಾ ಇದೆ, ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇದೆ. ಅದನ್ನು ನೋಡಬೇಕು ನಾವು, ಈ ಜಗತ್ತು ಹೇಗೆ ನಡೀತಾ ಇದೆ ಅಂತ. ಮತ್ತು ನಾವು ಶಾಸ್ತ್ರದಲ್ಲಿ ಓದಿದಾಗ ಪರೀಕ್ಷಿತ್ ಮಹಾರಾಜರು ಹೇಗೆ ದೇಶವನ್ನು ನಡೆಸ್ತಾ ಇದ್ರು, ಇಡೀ ಭೂಮಂಡಲವನ್ನು ಅವರ ಕೈಯಲ್ಲಿರ್ತಿತ್ತು. ಅರ್ಥ ಆಗ್ತಿದೆಯಲ್ಲ? ಅವರು ಆಗಾಗ ಬೇರೆ ಬೇರೆ ಕಡೆ ಹೋಗಿ ನೋಡಿಕೊಂಡು ಎಲ್ಲ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡಿ ಬರ್ತಾಯಿದ್ರು ವಾಪಸ್. ಮತ್ತು ಆ ಒಂದು ಸ್ಥಿತಿಯಲ್ಲಿ ಯಾವುದೇ ಒಂದು ಕಲಹ ಇರ್ತಾ ಇದ್ದಿಲ್ಲ. ಯಾಕಂದರೆ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡಬೇಕಂದ್ರೆ ಕ್ಷತ್ರಿಯರಿರಬೇಕು, ಬ್ರಾಹ್ಮಣರಿದ್ದೇ ಮಾತ್ರ ಸಾಧ್ಯ ಇಲ್ಲ. ಯಾಕಂದರೆ ಬ್ರಾಹ್ಮಣರು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಮೊದಲನೇದಾಗಿ ಯಾವಾಗ ವಾಮನ ದೇವರು 3 ಲೋಕಗಳನ್ನ ಕೈ ತಗೊಳ್ತಾರೆ, ಆವಾಗ ಅವರು ಬ್ರಾಹ್ಮಣರಿಗೆ ಕೊಡ್ತಾರೆ ವಾಪಸ್. ಇದು ನಿಮ್ಮ ಜಾಗ, ನೀವು ಸರಿಯಾಗಿ ಧರ್ಮಕ್ಕೋಸ್ಕರ ಉಪಯೋಗಿಸಿ ಅಂತ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಅವ್ರು ಬ್ರಾಹ್ಮಣರು ಸೇರಿ ಎಲ್ಲ ಕ್ಷತ್ರಿಯರಿಗೂ ಕೊಡ್ತಾರೆ. ಸೊ ಆದರೆ ಇವಾಗ ಏನಾಗುತ್ತೆ, ಇವಾಗ ಎಲ್ಲರೂ ನಮ್ಮದೇ ಜಾಗ ಅಂತ ಅಂದ್ಕೊಂಡಿದ್ದಾರೆ, ಸ್ವಾರ್ಥಿಗಳು. ಅರ್ಥ ಆಗ್ತಿದೆಯಲ್ಲ? ಸೊ ಈಶೋಪನಿಷತ್ನಲ್ಲಿ ಮೊದಲನೇ ಶ್ಲೋಕ, ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲವೂ ಭಗವಂತನ ಸ್ವತ್ತು, ನಮ್ದಲ್ಲ ಅದು. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ. ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಭಗವಂತ, ಅಷ್ಟರಲ್ಲಿ ಸುಖವಾಗಿರಿ. ನಮಗೆ ಹೆಚ್ಚು ಬೇಕು ಅಂದಾಗ ತೊಗೊಳ್ಬೋದು. ಈ ಮನುಷ್ಯ ಜನ್ಮದಲ್ಲಿ ಸಿಕ್ಕಿದಾಗ ನಮಗೆ ಏನಾದರೂ ಮಾಡಿ ತೊಗೊಳ್ಬೋದು. ಯಾಕಂದರೆ ಅಷ್ಟು ದೃಢ ನಿಶ್ಚಯ ಇದ್ದರೆ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ. ಆದರೆ ಆ ದೃಢ ನಿಶ್ಚಯ ತಪ್ಪು ದಾರಿಯಲ್ಲಿ ಹಿಡಿದಿದ್ದಾರೆ. ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇರುವಾಗ ದೃಢವಾಗಿ ಕೃಷ್ಣ ಎನ್ನಬೇಕು. ಅರ್ಥ ಆಗ್ತದಲ್ಲ? ದೃಢವಾಗಿ ಆಸ್ತಿ ಬೇಕು ಅಂದಾಗ ಏನಾಗುತ್ತೆ, ಕಲಹ ಸ್ಟಾರ್ಟ್ ಆಗುತ್ತೆ. ಇದು ಆದಾಗ ಧರ್ಮ ನಮ್ಮ ಮನಸ್ಸಿನಲ್ಲಿ ಕೂರಲ್ಲ, ಅಧರ್ಮವೇ ಬರುತ್ತೆ, ಕಲಿಯೇ ಬಂದು ಕೂತ್ಕೊಳ್ತಾರೆ. ಅದೇ ರೀತಿ ಪ್ರಭುಪಾದರು ಈ ಒಂದು ಅನುವಾದದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಯಾರಾದರೂ ಭಗವಂತನ ಯಾಕೆ ನಮ್ಮ ಮನಸ್ಸು ಏನಾಗುತ್ತೆ, ನಮ್ಮ ಮನಸ್ಸು ಬೇರೆ ಕಡೆ ಲೌಕಿಕ ವಿಷಯದಲ್ಲಿ ತಿಳಿದಾಗ ಏನಾಗುತ್ತೆ, ಚಂಚಲವಾಗಿಬಿಡುತ್ತೆ, ಅಸ್ಥಿರವಾಗುತ್ತೆ, ಭಯ ಬರುತ್ತೆ. ನಮ್ಮ ಮನೆ ಹೇಗೆ ಕಾಪಾಡೋದು, ನನ್ನ ಊಟ ಹೇಗೆ ಸಿಗತ್ತೆ, ಈ ಥರ ಮಾಡಿದ್ರೆ ನಮ್ಮ ಆಸ್ತಿ ಏನಾಗುತ್ತೆ, ಏನು ಗತಿ ಆಗುತ್ತೆ, ಮುಂದೆ ನಮ್ಮ ಮಕ್ಕಳಿಗೆ ಏನಾಗುತ್ತೆ, ಈ ಒಂದು ಯೋಚನೆ ಇದ್ದಾಗ
ಭಗವಂತನ ಕೇಂದ್ರಿತವಾದ ಒಂದು ಯೋಜನೆ ಇರಲ್ಲ ನಮ್ಮ ಮನಸ್ಸು, ನಮ್ಮ ಮನೆಯಲ್ಲಿ, ನಮ್ಮ ಸಂಸಾರದಲ್ಲಿ ಭಗವಂತ ಕೇಂದ್ರಿತವಾದ ಯೋಜನೆಗಳಿರಬೇಕು. ಪ್ರತಿದಿನ ಮನೆಯಲ್ಲಿ ಒಂದು 10 ನಿಮಿಷ 15 ನಿಮಿಷ ಸಂಕೀರ್ತನೆ ಮಾಡಲಿಕ್ಕಾಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜೀವನ. ಯಾವಾಗ ನಾವು ಭಗವಂತನನ್ನು ಮನೆಯ ಕೇಂದ್ರ ಬಿಂದುವಾಗಿ ಇರ್ತೀವಿ, ಆವಾಗ ನಮ್ಮ ಮನಸ್ಸು ಮತ್ತು ಮನೆ ಎರಡು ಶಾಂತವಾಗಿರುತ್ತೆ. ಇವಾಗ ಎಲ್ಲ ಬಿಲ್ಡರ್ ಎಲ್ಲ ಏನಿರ್ತಾರೆ, ಮನೆ ಅಪಾರ್ಟ್ಮೆಂಟ್ಸ್ನೆಲ್ಲ ಕಟ್ತಾರೆ. ಮುಂಚೆ ಮನೆಗಳಲ್ಲೆಲ್ಲ ದೇವ್ರ ಕೋಣೆ ಅಂತ ಒಂದು ಜಾಗ ಇರ್ತಾಯಿತ್ತು, ದೇವ್ರ ಮನೆ ಅಂತ ಇರ್ತಾಯಿತ್ತು. ದೇವ್ರ ಮನೆ ಈ ದಿಕ್ಕಿನಲ್ಲಿ ಇರಬೇಕು, ಈ ಥರ ಇರಬೇಕು, ಆ ಥರ ಒಂದು ಎಲ್ಲ ವಾಸ್ತು ಎಲ್ಲ ನೋಡಿ ಮಾಡ್ತಾಯಿದ್ರು, ಮನೆ ಕಟ್ತಾಯಿದ್ರು. ಮನೆ ಕಟ್ಟೋದು ದೇವ್ರ ಮನೆ ಕೂಡ ಇರ್ತಾಯಿತ್ತು, ದೇವ್ರಿಗೋಸ್ಕರ ಒಂದು ರೂಮ್ ಥರ ಅಟ್ಲೀಸ್ಟ್ ಅದಾದರೂ ಇರಲಿ ಅಂತ. ಇವಾಗ ದೇವ್ರ ಕೋಣೆ ಒಂದು ಕಬೋರ್ಡ್ ಆಗಿಬಿಟ್ಟಿದೆ. ಅದರೊಳಗಡೆ ಭಗವಂತ ಬಂಧಿತನಾಗಿದ್ದಾನೆ. ಭಗವಂತ ಇಲ್ಲ ಅಲ್ಲಿ, ಭಗವಂತ ಇದ್ದಾನೆ, ಫೋಟೋ ಎಲ್ಲ ಇಡ್ಬೋದು. ಆದರೆ ಏನು ಮಾಡ್ತಾರೆ, ಜಸ್ಟ್ ಒಂದು 2-3 ಅಗರಬತ್ತಿ ಹಚ್ಬಿಟ್ಟು ಬೆಳಗ್ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸಂಕೀರ್ತನೆ ಇಲ್ಲ. ಈ ಥರ ಕಲಿ ಪ್ರಭಾವ ಭಗವಂತನನ್ನು ಕೂಡ ಮನೆಯಲ್ಲಿ ಇರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ತಾವೆಲ್ಲ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು ಪ್ರತಿದಿನ. ಆದಲ್ಲಿ ನಿಮ್ಮ ಮನೆಯಲ್ಲಿ 10 ನಿಮಿಷ 15 ನಿಮಿಷ ಹರೇ ಕೃಷ್ಣ ಮಹಾಮಂತ್ರ ಪ್ರತಿದಿನ ಜಪ ಮಾಡಬೇಕು. ಯಾಕಂದರೆ ಯಾವಾಗ ಎಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ನಡೆಯುತ್ತೆ, ಜಪ ಯಜ್ಞ ನಡೆಯುತ್ತೆ, ಅಲ್ಲಿ ಕಲಿ ಪ್ರವೇಶ ಮಾಡಲಿಕ್ಕಾಗಲ್ಲ. ಪ್ರವೇಶ ಮಾಡಿದರೂ ಓಡೋಗ್ಬಿಡ್ತಾನೆ. ಅರ್ಥ ಆಗ್ತಾನೆ? ದೃಢ ನಿಶ್ಚಯ ಇರಬೇಕು. ಹೇಗೆ ಇವತ್ತು ಏಕಾದಶಿ ಇದೆ, ಏಕಾದಶಿ ದಿನ ಏನು ಮಾಡಬೇಕು, ಎಲ್ಲ ವ್ಯಾವಹಾರಿಕ ಚಟುವಟಿಕೆಗಳೇನಿದೆ, ನಮ್ಮ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದು ತರಬೇಕು, ಅದು ತರಬೇಕು, ಅದನ್ನೆಲ್ಲ ನೀವು 15 ದಿವಸ ಪ್ರತಿದಿನ 15 ದಿವಸಕ್ಕೆ ಒಂದು ದಿವಸ ಏಕಾದಶಿ ಬರುತ್ತೆ ಅಲ್ವಾ, ತಿಂಗಳಲ್ಲಿ 15 ದಿವಸಕ್ಕೆ ಒಂದ್ಸಲಿ 2 ಸಲ ಏಕಾದಶಿ ಬರುತ್ತೆ. ಅದರಲ್ಲಿ 15 ದಿವಸದಲ್ಲಿ ಒಂದ್ಸಲಿ ಬರುತ್ತೆ. ನೀವು 14 ದಿನ ಎಲ್ಲ ಪ್ಲ್ಯಾನ್ ಮಾಡಬೇಕು. ಏಕಾದಶಿ ದಿನ ಹೇಗೆ ನಾನು ಫ್ರೀಯಾಗಿ ಜಪ ಮಾಡಬೇಕು ಅನ್ನೋದು. ಆವಾಗ ಮಾತ್ರ ನೀವು ಭಗವಂತನ ಭಕ್ತಿ ಹೆಚ್ಚಾಗಲಿಕ್ಕೆ ಏಕಾದಶಿ ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯ. ಅದಕ್ಕೋಸ್ಕರ ನೀವು ಪ್ರತಿ 15 ದಿವಸಕ್ಕೆ ನಿಮ್ಮ ಜೀವನ ಏನಿದೆ, 14 ದಿವಸದ ಜೀವನ 15 ದಿವಸ ಬಂದಾಗ ಕೂತು ಜಪ ಮಾಡಬೇಕು. ಆ ಥರ ಒಂದು ಯೋಜನೆ ಮಾಡಬೇಕು ಪ್ರತಿ ಮನೆಯಲ್ಲೂ ಕೂಡ. ಮತ್ತು ಕಾಂಗ್ರಿಗೇಷನ್ ಯಾರೇ ಇದ್ದಾರೆ ಕೂಡಿ ಬಂದು ಇಲ್ಲೇ ಜಪ ಮಾಡ್ಬೋದು. ದೇವಸ್ಥಾನ ತುಂಬ ಜಾಗ ಇದೆ. ಕೂತು ಜಪ ಮಾಡಿದಾಗ ಎಲ್ಲರೂ ಸುಖವಾಗಿರ್ಬೋದು, ಎಲ್ಲರೂ ಖುಷಿಯಾಗಿರ್ಬೋದು. ಇಲ್ಲಿ ಬಂದರೆ ಎಲ್ಲ ಸೌಕರ್ಯಗಳಿದೆ ಅಲ್ವಾ. ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಮಂಗಳಾರತಿ ಕೂಡ ಆಗುತ್ತೆ, ದರ್ಶನಾರ್ತಿ ಕೂಡ ಆಗುತ್ತೆ, ಪ್ರಸಾದ ಕೂಡ ಆಗುತ್ತೆ, ಭಾಗವತ ಶ್ರವಣ ಆಗುತ್ತೆ, ಸತ್ಸಂಗ ಆಗುತ್ತೆ, ನಾಮ ಸಂಕೀರ್ತನೆ ಆಗತ್ತೆ, ಜಪ ಕೂಡ ಆಗತ್ತೆ, ಸೇವೆ ಕೂಡ ಆಗತ್ತೆ, ಎಲ್ಲ ಸಿಗತ್ತೆ. ಅಟ್ಲೀಸ್ಟ್ ಒಂದು ವಾರದ ಭಾನುವಾರ ಏನಿದೆ ಅವತ್ತು ಬಂದು ಭಗವಂತನ ಸೇವೆಯಲ್ಲಿ ಪೂರ್ತಿ ದಿನ ತೋಡ್ಕೊಳ್ಬೇಕು. ಸ್ವಲ್ಪ ಸಲ ಏನಾಗುತ್ತೆ, ದೇವಸ್ಥಾನ ಖಾಲಿ ಆಗಿಬಿಡುತ್ತೆ. ಪ್ರಸಾದ ಮುಗಿದ ತಕ್ಷಣ ದೇವಸ್ಥಾನ ಖಾಲಿ ಆಗಿಬಿಡುತ್ತೆ. ಯಾಕೆ, ಅಫ್ಕೋರ್ಸ್ ನಿಮಗೆಲ್ಲ ಸ್ವಲ್ಪ ಕೆಲಸಗಳಿರ್ಬೋದು, ಅದೆಲ್ಲ ಇರುತ್ತೆ ಅಲ್ವಾ. ಆದರೆ ಸ್ವಲ್ಪ ನೀವು ಪ್ಲ್ಯಾನ್ ಮಾಡಿದ್ರೆ ಭಾನುವಾರದೊತ್ತೋ ಇಲ್ಲ ಏಕಾದಶಿ ದಿನ ನೀವು ಪೂರ್ತಿ ದಿನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಆವಾಗ ನಮ್ಮ ಮನಸ್ಸು ಕೂಡ ಏಕಾಗ್ರತೆ, ಭಗವಂತನ ಮೇಲೆ ಏಕಾಗ್ರತೆ ಸಿಗುತ್ತೆ. ಇಲ್ಲ ಅಂದರೆ ವ್ಯಾವಹಾರಿಕ ಸುಖಗಳು, ವ್ಯಾವಹಾರಿಕ ನೋವುಗಳು ನಿಮ್ಮ ಮನಸ್ಸನ್ನು ಆಕರ್ಷಿಸಿ ಎಲ್ಲ ಪಾಪ ಕಾರ್ಯಗಳಲ್ಲಿ ಎಲ್ಲ ನಿಮ್ಮ ಕಾಲಹರಣ ಆಗುತ್ತೆ ಅಷ್ಟೆ. ಅರ್ಥ ಆಗ್ತಿದೆಯಲ್ಲ. ಸೊ ಅದೇ ರೀತಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ, ಆದುದರಿಂದ ಎಲ್ಲ ಬಗೆಯ ಲೌಕಿಕ ಗ್ರಾಹಿಕೆ ಅಂದರೆ ಮನಸ್ಸು ಎಲ್ಲ ಮೆಟೀರಿಯಲ್ ಥಿಂಗ್ಸ್, ಲೌಕಿಕ ಅಂದರೆ ಮೆಟೀರಿಯಲ್ ಥಿಂಗ್ಸ್, ಅದರಲ್ಲಿ ಎಲ್ಲ ಲೌಕಿಕ ಕಾರ್ಯಗಳಲ್ಲಿ ನಮ್ಮ ಮನಸ್ಸು ಕೂಡಿದ್ರೆ ಏಕಾಗ್ರತೆ ಸಿಗೋದಿಲ್ಲ. ಆವಾಗ ಅವರು ಭಗವಂತನ ಲೀಲೆ ಕೇಳಲಿಕ್ಕೆ
ಮನಸ್ಸು ಸ್ಥಿರವಾಗಿರೋದಿಲ್ಲ. ಅದಕ್ಕೆ ಶ್ರೋತ್ರಮ ಅಂದರೆ ಶುಶ್ರೂಷತಾಮ್ ಅಂದರೆ ಯಾರು ಕೇಳಿಸ್ಕೊಳ್ಬೇಕು, ಶ್ರವಣ ಮಾಡಲಿಕ್ಕೆ ಉದ್ದೇಶ ಇರಬೇಕು. ಚಾಣಕ್ಯ ಪಂಡಿತರು ಹೇಳ್ತಾರೆ ಏನಂತ, ಚಾಣಕ್ಯರು ಹೇಳ್ತಾರೆ ಚಾಣಕ್ಯ ನೀತಿಯಲ್ಲಿ, ಈ ಒಂದು ಶ್ಲೋಕ ಚಾಣಕ್ಯ ನೀತಿಯಲ್ಲಿ, ಶಿಷ್ಯರಾದವರು ಹೇಗಿರಬೇಕು ಅನ್ನೋದು. ಶಿಷ್ಯರಾದವರು ಹೇಗಿರಬೇಕು, 5 ಗುಣ ಹೇಳಬೇಕಂತೆ. ಯಾರಿಗೆ? ಶಿಷ್ಯರಾದವ್ರಿಗೆ. ಕಾಕಚೇಷ್ಟ, ಇದು ಒಂದು ಪ್ರಕೃತಿಯಿಂದ ಒಂದು ಏನಿದೆ ಶಿಕ್ಷಣೆಯನ್ನು ತಗೊಳ್ತಾ ಇರೋದು ನಾವು. ಕಾಕಚೇಷ್ಟ, ಹೇಗೆ ಕಾಗೆ ಏನಿದೆ ತುಂಬ ಶ್ರಮ ಪಡುತ್ತೆ, ಪ್ರಯತ್ನ ಪಡುತ್ತೆ ಊಟಕ್ಕೋಸ್ಕರ, ಎಲ್ಲ ಶ್ರಮ ಅಲ್ವಾ. ಮತ್ತು ಕಾಕಚೇಷ್ಟ, ಮತ್ತು ಅದೇನು ಹೇಗಿರುತ್ತೆ, ಚುರುಕಾಗಿರುತ್ತೆ. ಕಾಗೆ ಏನಿದೆ ಅದು ಚುರುಕುತನ ಇರುತ್ತೆ ಅದಕ್ಕೆ ಶಿಷ್ಯನಾದವರು ಕಾಕಚೇಷ್ಟ, ನಮ್ಮಲ್ಲಿ ಕಾಕಚೇಷ್ಟೆ ಇರಬೇಕಂತ. ಅಂದರೆ ಆ ಶ್ರಮ ಇರಬೇಕು, ತಿಳಿಬೇಕು, ಭಾಗವತ ತಿಳಿಬೇಕು ಅನ್ನೋ ಶ್ರಮ ಇರಬೇಕು. ಓಕೆ, ನಾನು ಭಾನುವಾರದತ್ತು ಹೋಗಿ ಭಾಗವತ ಶ್ರವಣ ಮಾಡ್ತೀನಿ, ಪ್ರತಿದಿನ ಬೇರೆ ಏನೇನೋ ಕೆಲಸ ಇದೆ ಅಂತ ಹೇಳಿ ಇಲ್ಲ, ಪ್ರತಿದಿನ ನಿತ್ಯಂ ಭಾಗವತ ಸೇವೆಯ ಆ ಶ್ರಮ ಮಾಡಬೇಕು ನಾವು. ಇದೇ ಸಾಧನೆ, ಭಾಗವತ ಶ್ರವಣನೇ ನಮಗೆ ಸಾಧನೆ. ಈ ಸಾಧನೆಯಿಂದ ಮಾತ್ರ ನಮ್ಮ ಮನಸ್ಸು ಶುದ್ಧಿಯಾಗಿ ನಮ್ಮ ಆತ್ಮ ಭಗವಂತನ ಕಡೆಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಶ್ರಮ ಪಡಬೇಕು, ಪ್ರತಿದಿನ ಶ್ರಮ ಪಡಬೇಕು, ಚುರುಕುತನ ಇರಬೇಕು. ಹೇಗೆ ಚುರುಕುತನ ಅಂದರೆ, ಎಷ್ಟೊಂದು ಕಾರ್ಯಗಳಿರುತ್ತೆ, ಅದು ಪುನಃ 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 ನಾವು ಮಾಡ್ತಾನೇ ಇರ್ತೀವಿ ಅದೇ ರೀತಿ. ಅದನ್ನು ಹೇಗೆ ನಾವು ಆಟೋಮೇಟ್ ಮಾಡಿಬಿಡ್ಬೇಕು, ಈಸಿ ಮಾಡಿಬಿಡ್ಬೇಕು, ಬೇರೆ ಯಾರಿಗಾದ್ರೂ ಕೆಲಸ ಕೊಟ್ಬಿಡ್ಬೇಕು, ಅವ್ರಿಗೂ ಸೇವೆ ಮಾಡಲಿ ಅಂತ. ನಿಮ್ಮ ಟೈಮನ್ನು ನೀವು ಕೂಡಿಸ್ತಾ ಇರಬೇಕು. ಕೂಡಿಸಿ ಆ ಟೈಮಲ್ಲಿ, ಆ ಕಾಲದಲ್ಲಿ ನಾವು ಭಾಗವತ ಶ್ರವಣ ಮಾಡಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು, ಸಂಕೀರ್ತನೆ ಮಾಡಬೇಕು. ಇದು ಚುರುಕುತನ, ಕಾಕಚೇಷ್ಟ. ಮತ್ತು ಬಕ ಧ್ಯಾನ. ಬಕ ಅಂದ್ರೇನು? ಬಕ ಪಕ್ಷಿ, ಕೊಕ್ಕರೆ ಹೇಗಿರುತ್ತೆ, ಒಂದು ಕಾಲ ಮೇಲೆ ನಿಂತು ಗಂಟೆಗಳ ಕಾಲ ಅದು ಅದೇ ರೀತಿ ನಿಂತ್ಕೊಂಡು ಏಕಾಗ್ರತೆಯಿಂದ ಮೀನನ್ನು ಹಿಡಿಬೇಕಂತ ಇರುತ್ತೆ. ಅರ್ಥ ಆಗ್ತದೆ ಅಲ್ಲ? ಒಂದೇ ಕಾಲ ಮೇಲೆ ನಿಂತು ಏಕಾಗ್ರತೆಯಿಂದ ಏನಾದರೂ ಆಹಾರಕ್ಕೋಸ್ಕರ ಹಿಡಿಬೇಕು ಅಂತ ಗಂಟೆಗಳ ಕಾಲ ನಿಂತ್ಕೊಂಡಿರ್ಬೋದು. ಅದೇ ರೀತಿ ನಮ್ಮ ಏಕಾಗ್ರತೆ ಕೂಡ ಆ ಥರ ಇರಬೇಕು. ಏಕಾಗ್ರತೆ, ಗಮನ ಇರಬೇಕು. ಒಂದೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏಕಾಗ್ರತೆಯಿಂದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. 1 ತಾಸು ಬೇರೆ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ದಿರ, ಯಾವುದೇ ಒಂದು ಅಡೆತಡೆ ಇಲ್ದಿರ 1 ತಾಸು ಕೂತು ಭಗವಂತನ ಧ್ಯಾನ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಮತ್ತು ಭಗವದ್ಗೀತೆ ಓದಬೇಕು. ನಿಮ್ಗೆ ಯಾವುದೇ ಭಾಷೆ ಅಲ್ಲ ಆಗಲಿ, ಇವತ್ತು ಕನ್ನಡದಲ್ಲಿ ಒಂದು ಇದು ನಡೀತಾ ಇದೆ, ಭಾಗವತ ಕ್ಲಾಸ್ ನಡೀತಾ ಇದೆ ಅಲ್ವಾ. ಅದೇ ರೀತಿ ನಿಮ್ಮ ಇಂಗ್ಲೀಷ್ನಲ್ಲಿ ಪ್ರಭುಪಾದರು ಇಂಗ್ಲೀಷ್ನಲ್ಲೂ ಕೂಡ ಬರ್ತಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದಗಳಿದೆ. ಯಾವುದೇ ಭಾಷೆ ನಿಮ್ಮ ಮಾತೃಭಾಷೆಯಾಗಿದ್ದರೂ ಕೂತು ಭಗವಂತನ ಬಗ್ಗೆ ಏಕಾಗ್ರತೆಯಿಂದ ಭಗವದ್ಗೀತೆ ಭಾಗವತ ಶ್ರವಣ ಮಾಡಬೇಕು. ಆವಾಗ ನಮಗೆ ಆ ಸಿದ್ಧಿ ಆಗತ್ತೆ, ಈ ಜ್ಞಾನದ ಸಿದ್ಧಿ ಆಗಬೇಕು, ನಮಗೆ ಭಗವತ್ ಪ್ರಾಪ್ತಿ ಆಗಬೇಕು. ಆವಾಗ ನಮ್ಮಲ್ಲಿರೋ ಅಭದ್ರಗಳೇನಿದೆ, ನಷ್ಟಪ್ರಾಯೇಷು ಅಭದ್ರೇಷು, ಈ ನಿತ್ಯಂ ಭಾಗವತ ಸೇವೆ ಯಾವಾಗ ಒಂದು ದಿವಸ ಮಾಡೋದಲ್ಲ, ನಿತ್ಯ, ಪ್ರತಿದಿನ, ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ ಇದು ಮಾಡೋದ್ರಿಂದ ನಾವು ಬೇರೆ ಎಲ್ಲ ನಷ್ಟಪ್ರಾಯೇಷು ಅಭದ್ರೇಷು, ನಮ್ಮ ಮನಸ್ಸಿನಲ್ಲಿ ಅಭದ್ರಗಳಿದೆ, ಎಷ್ಟೊಂದು ಡೌಟ್ಸ್ ಇದೆ. ಭಗವಂತ ಇದಾನಾ ಇಲ್ವಾ, ಏನೋ ಮಾಡ್ತಾಯಿದ್ದೀನಿ, ಜಪ ಸರಿಯಾಗಿ ಮಾಡ್ತಾಯಿದ್ದೀನ ಇಲ್ವಾ, ಹೇಳೋರಿಲ್ಲ ಕೇಳೋರಿಲ್ಲ, ಮಾಡ್ತಾಯಿದ್ದೀನಿ. ಆದರೆ ಭಗವಂತನ ಮೇಲೆ ಆ ಒಂದು ಒಲವೇನಿದೆ ಅದು ಹೆಚ್ಚಾಗ್ತಾ ಇದೆಯಾ, ಪ್ರೀತಿ ಹೆಚ್ಚಾಗ್ತಾ ಇದೆಯಾ, ನಮ್ಮ ಸೇವೆಯಲ್ಲಿ ಉತ್ಸುಕತೆ ಹೆಚ್ಚಾಗ್ತಾ ಇದೆಯಾ? ಆ ಉತ್ಸುಕತೆ ಹೆಚ್ಚಾದಾಗ ಏನಾಗುತ್ತೆ, ಬೇರೆಯವ್ರು ಕೊಡ್ಲಿಕ್ಕೆ ಇಚ್ಛೆ ಆಗತ್ತೆ.
ನಾವೇ ಓದ್ತಾ ಇಲ್ಲ, ಜಸ್ಟ್ ನಾನು ಭಗವದ್ಗೀತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ, ಭಾಗವತವನ್ನು ಸೇಲ್ಸ್ ಮಾಡ್ತಾಯಿದ್ದೀನಿ ಅಂದಾಗ ಪ್ರಭುಪಾದ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಪ್ರಭುಪಾದರು ಪುಸ್ತಕ ಬರೆದಿರೋದು ನಮಗೋಸ್ಕರ. ನಾವು ಓದಿ ನಮ್ಮಲ್ಲಿ ಆ ಒಂದು ಉತ್ಸುಕತೆ ಬಂದಾಗ, ಇಷ್ಟು ದೊಡ್ಡ ಜ್ಞಾನ ಇದೆ, ಈ ಜ್ಞಾನವನ್ನು ಬೇರೆಯವ್ರಿಗೂ ಕೊಟ್ಟರೆ ಅವರು ಕೂಡ ಈ ಲೌಕಿಕ ವಿಷಯಗಳಿಂದ ಮುಕ್ತರಾಗ್ತಾರೆ. ಭಗವಂತನಲ್ಲಿ ಭಕ್ತಿ ಬರುತ್ತೆ, ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ನಾನು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂದಾಗ ಭಾಗವತ ಕೊಡಬೇಕು, ಸೇಲ್ಸ್ ಮಾಡಬೇಕು ಅಂತ ಭಾಗವತ ಕೊಡೋದಲ್ಲ. ಭಗವದ್ಗೀತೆ, ಭಾಗವತ ಎಲ್ಲ ನಮ್ಮ ಮನಸ್ಸು ಭರಿತವಾದಾಗ, ತುಂಬ ಒಳ್ಳೆ ಗುಣಗಳಿಂದ ಮನಸ್ಸು ಮತ್ತು ತುಂಬ ಖುಷಿಯಾದಾಗ ಬೇರೆಯವ್ರಿಗೆ ಮನೆಗೆ ಕರೆದು ಏನಾದರೂ ಉಪಚಾರ ಮಾಡ್ತೀವಿ ಅಲ್ವಾ, ನಮ್ಗೆ ಖುಷಿ ಆಗುತ್ತೆ. ಅದೇ ರೀತಿ ನಮ್ಮ ಮನಸ್ಸಿಗೆ ಖುಷಿಯಾದಾಗ ಭಾಗವತ ಕಥೆಗಳನ್ನ ಕೇಳಿ, ಭಗವಂತನ ಲೀಲೆಗಳನ್ನ ಕೇಳಿ, ಮತ್ತು ಭಗವದ್ಗೀತೆಯಲ್ಲಿ ಇರುವ ಎಲ್ಲ ಸಾರವನ್ನು ನಾವು ಬೇರೆಯವ್ರಿಗೂ ಕೂಡ ಕೊಡಲಿಕ್ಕೆ ಒಂದು ಆ ಉದ್ದೇಶ ಇದ್ದಾಗ ಮಾತ್ರ ನಾವು ಒಳ್ಳೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ನಮಗೂ ಕೂಡ ಖುಷಿ ಆಗುತ್ತೆ. ಇಲ್ಲಾಂದರೆ 1-2 ಬುಕ್ ಹೋಗ್ಬೋದು, ಆದರೆ ಮನಸ್ಸು ಖುಷಿ ಆಗುತ್ತೆ. ಇಲ್ಲಾಂದರೆ 1-2 ಬುಕ್ ಹೋಯ್ತು, ಇವತ್ತು 2 ಬುಕ್ ಹೋಯ್ತು ಅಂತ ಒಂದು ಸೋಲಿನ ಅನುಭವ ಆಗುತ್ತೆ. ಅರ್ಥ ಆಗ್ತದಿಲ್ಲ? ಅದೇ ನಾವು ಪ್ರಭುಪಾದರು ಹೇಳ್ತಾರೆ, ಈ ಭಾಗವತ ಏನಿದೆ, ಭಗವದ್ಗೀತೆ ಏನಿದೆ, ಇದನ್ನು ನೀವು ಕೂಡ ಓದಿ ಬೇರೆಯವ್ರಿಗೆ ಕೊಡಬೇಕು. ನಾವು ಸುಮ್ಮನೆ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ, ನಾವೇ ಓದ್ತಾ ಇಲ್ಲ. ನಮಗೆ ಭಗವಂತ ಇದನ್ನ ಅಂತ ಡೌಟ್ ಬಂದುಬಿಟ್ಟಿದೆ. ಏನೋ ಒಂದು ಸಾಮಾಜಿಕ ಒಂದು ಸ್ಥಿತಿಗತಿಗಳಿದೆ, ನಮಗೂ ಸಮಾಜ ಬೇಕು, ನಮಗೂ ಫ್ರೆಂಡ್ಸ್ ಬೇಕು, ಒಳ್ಳೆ ಜನರು ಬೇಕು, ಸಜ್ಜನರು ಬೇಕು ಅಂದಾಗ ದೇವಸ್ಥಾನಕ್ಕೆ ಬರ್ತೀವಿ. ಭಗವಂತ ಎಲ್ಲ ತುಂಬ ದೂರ, ನಮಗೆ ಒಳ್ಳೆ ಜನರು ಬೇಕು ಇರೋಕ್ಕೆ, ಅದಕ್ಕೋಸ್ಕರ ಬರಬೇಕು. ಆ ಥರ ಕೂಡ ಬರೋರು ಇದ್ದಾರೆ ತುಂಬ ಜನ, ಅರ್ಥ ಆಗ್ತದಿಲ್ಲ? ಆದರೆ ಆ ಥರದವರು ತುಂಬ ಹೊತ್ತು ನಿಲ್ಲಲ್ಲ, ಇಲ್ಲಿ ತುಂಬ ಹೊತ್ತು ನಿಲ್ಲಲ್ಲ. ಯಾವಾಗ ನಾವು ಭಗವಂತನ ಮೇಲೆ ಒಲವು ಮತ್ತು ಪ್ರೀತಿ ಹೆಚ್ಚಾಗಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ, ಆವಾಗ ಇಲ್ಲಿಗೆ ಬಂದಾಗ ಎಲ್ಲ ಸೌಕರ್ಯಗಳು ಇದೆ, ಎಲ್ಲ ಒಂದು ನಿಮ್ಮ ಇಚ್ಛೆಗಳು ಕೂಡ ಪೂರ್ಣ ಆಗುತ್ತೆ. ಅರ್ಥ ಆಗ್ತದಿಲ್ಲ? ನೀವು ಆ ಉದ್ದೇಶಕ್ಕೋಸ್ಕರ ಭಗವಂತನ ಹತ್ರ ಬರಬೇಕು. ಅಟ್ಲೀಸ್ಟ್ ಒಂದು ಭಾನುವಾರದೊತ್ತು ದೇವಸ್ಥಾನದಲ್ಲಿ ಪ್ರತಿದಿನ ಅಟ್ಲೀಸ್ಟ್ ದೇವರ ಮನೆಯಲ್ಲಿ ಕೂತು ಸಂಕೀರ್ತನೆ ಮಾಡಬೇಕು. ಸ್ತೋತ್ರಗಳನ್ನ ನೀವು ಯಾರಾದ್ರೂ ಕಲ್ತ್ಕೊಳ್ಳೋಕೆ ಇಚ್ಛೆ ಇತ್ತಂದರೆ ಮಾಡ್ಬೋದು. ಯಾಕಂದರೆ ಭಾಗವತದಲ್ಲಿ ಕುಂತಿ ಮಹಾರಾಣಿ ಮತ್ತು ಧ್ರುವ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು, ಗಜೇಂದ್ರ, ಈ ಎಲ್ಲ ಒಂದು ಪ್ರೇಯರ್ಸ್ ಏನಿದೆ, ಪ್ರಾರ್ಥನೆಗಳೇನಿದೆ, ಅದನ್ನು ಕೂಡ ನೀವು ಬಾಯ್ಪಾಠ ಮಾಡ್ಕೊಳ್ಬೋದು. ಭಗವದ್ಗೀತೆಯಲ್ಲೂ ಕೂಡ ಎಷ್ಟೊಂದು ಶ್ಲೋಕಗಳಿದೆ. 12ನೇ ಅಧ್ಯಾಯ, 15ನೇ ಅಧ್ಯಾಯ, ಇದನ್ನೆಲ್ಲ ನಾವು ಮನಗಟ್ಟು ಮಾಡ್ಕೊಳ್ಬೇಕು. ಬಾಯ್ಪಾಠ ಮಾಡಿಕೊಂಡಾಗ ನಮಗೆ ಯಾವಾಗ ಕಷ್ಟಗಳಿದ್ದಾಗ ಈ ಪ್ರಾರ್ಥನೆಗಳು ಬರುತ್ತೆ ನಮ್ಮ ಮನಸ್ಸಿನಲ್ಲಿ. ಇಲ್ಲಾಂದರೆ ಇದು ಪ್ರಾರ್ಥನೆಗಳು ನಮ್ಮ ಮನಸ್ಸಿನಲ್ಲಿಲ್ಲ ಅಂತಂದಾಗ ಇನ್ಶೂರೆನ್ಸ್, ಬೇರೆ ಬೇರೆ ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ಲ, ಅದು ನಮ್ಮ ಮನಸ್ಸಿಗೆ ಬರುತ್ತೆ. ಆ ಏಕಾಗ್ರತೆ ಇಲ್ಲ ಅಲ್ಲ. ಇನ್ಶೂರೆನ್ಸ್ ಯಾವುದು? ರಿಯಲ್ ಇನ್ಶೂರೆನ್ಸ್ ನಮ್ಮ ಭಾಗವತದಲ್ಲಿರೋದು, ಭಗವದ್ಗೀತೆಯಲ್ಲಿರೋದು ಇನ್ಶೂರೆನ್ಸ್. ನಿಮ್ಮ ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬೇಕು, ಮನಸ್ಸು ಆ ಕಡೆ ಈ ಕಡೆ ಹೋದಾಗ ಹೇಗೆ ತಗೊಂಬಂದು ನಿಮ್ಮ ಸ್ಥಿರತೆಗೆ ನಿಲ್ಲಿಸ್ಬೇಕು ಅನ್ನೋದು ಭಗವದ್ಗೀತೆ ಭಾಗವತದಲ್ಲಿರೋದು. ಇದು ನಿಜವಾದ ಇನ್ಶೂರೆನ್ಸ್ ನಮ್ಮ ಮನಸ್ಸಿಗೆ. ಬೇರೆ ಎಲ್ಲ ಇರಬೇಕು, ಅದೆಲ್ಲ ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಅದರ ಮೇಲೆ ತುಂಬ ಡಿಪೆಂಡೆನ್ಸ್ ಇರಬಾರ್ದು ನಮ್ಮಲ್ಲಿ. ಆವಾಗ ನಾವು ಭಗವಂತನ ಮೇಲೆ, ಭಗವಂತನ ಪಾದ ನಮ್ಮ ಇನ್ಶೂರೆನ್ಸ್. ಭಗವಂತನ ಪಾದ. ಸ್ವಲ್ಪ ಜನ ಕಷ್ಟ ಬಂದಾಗ ವೆಂಕಟರಮಣ ಅಲ್ವಾ, ಆ ಥರ ಇರಬಾರ್ದು. ಯಾವಾಗ ಸದಾ ಭಗವಂತನ ಜೊತೆ ಇರಬೇಕು, ಅದು ನಮ್ಮ ಮೂಲ ಉದ್ದೇಶ ಆಗಿರಬೇಕು. ಕಾಕಚೇಷ್ಟ ಬಕ ಧ್ಯಾನ, ಬಕಪಕ್ಷಿ, ಕೊಕ್ಕರೆ, ಆ ಒಂದು ಏಕಾಗ್ರತೆ ಇರಬೇಕು. ಮತ್ತು ಶ್ವಾನನಿದ್ರಹ, ಶ್ವಾನನಿದ್ರೆ. ಶ್ವಾನ ಹೇಗೆ ನಿದ್ರೆ ಮಾಡುತ್ತೆ? ಶ್ವಾನ ಅಂದರೆ ಏನು? ನಾಯಿ ಇರುತ್ತಲ್ಲ, ಶ್ವಾನ ಹೇಗೆ ನಿದ್ರೆ ಮಾಡುತ್ತೆ? ಪೂರ್ತಿ
ಕೂತಿದ್ರೆ ನಿದ್ದೆ ಮಾಡುತ್ತಾ? ಇಲ್ಲ. ನೀವು ಸ್ವಲ್ಪ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಮಾಡಿಬಿಟ್ರೆ ಸಾಕು, ಎಚ್ಚರ ಆಗ್ಬಿಡುತ್ತೆ. ಸ್ವಲ್ಪ ರಾತ್ರಿ ಹೊತ್ತು ಯಾರಾದರೂ ಈಗ ಹೋಗ್ಬಿಟ್ರೆ ಕೂಗ್ಬಿಡುತ್ತೆ, ಎಲ್ಲರೂ ಕೂಗ್ತಾರೆ ಅಲ್ವಾ? ಏರಿಯಾದಲ್ಲಿರೋ ಎಲ್ಲ ನಾಯಿಗಳು ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏಕೆ? ಅದು ಎಷ್ಟು ಎಚ್ಚರ ಇದೆ ನೋಡಿ. ಈ ಥರ ಎಲ್ಲ ತಿಳಿಬೇಕು ನಾವು. ಚಾಣಕ್ಯ ನೀತಿಯಲ್ಲಿ ಈ ಥರ ಸೂತ್ರಗಳಿದೆ. ಏನಂತ? ಕಾಕಚೇಷ್ಟ ಬಕ ಧ್ಯಾನ ಶ್ವಾನ ನಿದ್ರಾ. ಹೇಗೆ? ಅಲ್ಪ ನಿದ್ರೆ ಹೇಗಿರಬೇಕು, ಪೂರ್ತಿ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬುದ್ಧಿ ಮಂದತೆ ಬರುತ್ತೆ. ಆಗಲೇ ಕಲಿಯುಗ ಹೇಗಿರುತ್ತೆ ಅನ್ನೋದನ್ನು ಭಾಗವತದಲ್ಲಿ ಉಲ್ಲೇಖ ಇದೆ. ಏನಿದೆ ಉಲ್ಲೇಖ? ಯಾರಾದ್ರು ಹೇಳ್ತೀರಾ ಆ ಒಂದು ಶ್ಲೋಕ? ಮಂದ ಸುಮಂದಮತೆಯೋ ಮಂದಾಭಾಗ್ಯಾಹಿ ಉಪದ್ರತ. ಆಗಲೇ ನಮ್ಮ ಕಲಿಯುಗದಲ್ಲಿರೋ ಒಂದು ಮೆದುಳೇನಿದೆ, ಮಂದತೆ, ಚುರುಕುತನ ಇಲ್ಲವೇ ಇಲ್ಲ. ಮನೆಯಲ್ಲೂ ಕೂಡ ತಾಯಿ ತಂದೆ ಯಾರಿರ್ತಾರೆ, ಅವ್ರು ತನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿರಬೇಕು, ಎಲ್ಲ ಸುವ್ಯವಸ್ಥೆಗಳನ್ನ ಕೊಡ್ತಾರೆ. ಇದು ಹದಗೆಡಿಸೋ ಒಂದು ಸ್ಥಿತಿ. ಸೋಮಾರಿತನ ಬಂದ್ಬಿಡುತ್ತೆ. ಬೆಳಗ್ಗೆ ಎದ್ಬಿರಿಸ್ಬೇಕು, ಅವ್ರನ್ನ ಎಚ್ಚರ ಮಾಡಿಸ್ಬೇಕು. ಆ ಒಂದು ರೂಢಿ ಸಿಕ್ಕಾಗ ನೀವು ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಆಶೀರ್ವಾದ ಮಾಡ್ತಾಯಿದ್ದೀರ ಅವ್ರಿಗೆ. ಯಾವಾಗ ನಾವು ಒಂದು ಸಲಹೆ ಕೊಡ್ತೀವಿ, ಒಂದು ನೀನು ಹೇಗಾದರೂ ಮಾಡ್ಕೋ, ಏನಾದರೂ ಮಾಡ್ಕೋ, ಒಂದು ಶಿಸ್ತುಬದ್ಧ ಜೀವನ ಇರಲ್ಲ ಅಂದಾಗ ನಾವು ಯಾವುದೇ ಒಂದು ದೊಡ್ಡ ಒಂದು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೆ ನೀವು ಒಲಿಂಪಿಕ್ಸ್ನಲ್ಲಿ ಹೋಗಬೇಕು, ಇಲ್ಲ ಯಾವುದೋ ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಏನಾದರೂ ಕೆಲಸ ಮಾಡಬೇಕಂದ್ರೆ ಶಿಸ್ತು ಇರಲೇಬೇಕು. ಇವಾಗ ಹೇಗೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ತು ಅಂತ ಹೇಳ್ತಾಯಿದ್ರು. ಸುಮ್ಮನೆ ಎಲ್ಲ ನಮ್ಮಂಥ ಜನರನ್ನು ಇಟ್ಕೊಳ್ಳೋದು ಆ ಟೀಮ್ನಲ್ಲಿ. ಯಾರು ಇಟ್ಕೊಂಡಿರ್ತಾರೆ? ಯಾರು ಶಿಸ್ತುಬದ್ಧ, ಬೆಳಗ್ಗೆ ಎದ್ದು ಅವರು ಪ್ರಾಕ್ಟೀಸ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪೂರ್ತಿ ದಿನನಿತ್ಯ ಅವ್ರ ಕೆಲಸ ಅದೇ. ಮತ್ತು ಅವರೇನು ಮನೇಲಿರ್ತಾರಾ? ಇಲ್ಲ, ಅವರೆಲ್ಲ ಹೋಗ್ತಾ ಇರಬೇಕು. ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು, ಒಂದು ಸ್ಟೇಡಿಯಮಿಂದ ಮತ್ತೊಂದು ಸ್ಟೇಡಿಯಂ ಹೋಗ್ತಾ ಇರಬೇಕು. ಅವ್ರು ಆಡ್ತಾ ಇರಬೇಕು. ಮತ್ತು ಅವ್ರ ಕಾಂಪಿಟೇಷನು ನಮ್ಮಂಥವ್ರ ಜೊತೆ ಕಾಂಪಿಟೇಷನ್ ಇಲ್ಲ. ಏನಿದೆ ನಮ್ಮಂಥವ್ರ ಜೊತೆ ಕಾಂಪಿಟೇಷನ್? ಅವ್ರು ಟಾಪ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನ್ ನಡೆಸ್ತಾ ಇರ್ತಾರೆ. ಆ ಥರ ಅಷ್ಟು ಚುರುಕುತನ ಇರಬೇಕು, ಅಷ್ಟು ಶಿಸ್ತುಬದ್ಧತೆ ಇರಬೇಕು. ಅವರು ಒಂದು 100 ಗ್ರಾಮ್ ಏನಾದರೂ ಎಕ್ಸ್ಟ್ರಾ ತಿನ್ನಬೇಕು ಅಂದರೆ ಅವ್ರು ಕೋಚ್ ಕೇಳ್ಕೊಳ್ಬೇಕು. ನಾವು 100 ಅಲ್ಲ, 1 kg ಆದರೂ ತಿಂತಾ ಇರ್ತೀವಿ. ಆಮೇಲೆ ಅಷ್ಟು ತಿಂದಾಗ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಆಯ್ತಪ್ಪ ಇವಾಗ ಎಲ್ಲ ತಿಂದಿದ್ದಾಯಿತು, ಒಂದು ಸ್ವಲ್ಪ ತಾಸು ನಿದ್ದೆ ಮಾಡೋಣ ಅಂತ ಬರುತ್ತೆ. ಆ ಒಂದು ತಾಸಲ್ಲ 3 ತಾಸು ಆಗಿಬಿಟ್ಟಿರುತ್ತೆ. ಬೆಳಗ್ಗೆ 3 ತಾಸು, ರಾತ್ರಿ 6 ತಾಸು, 9 ತಾಸು ಅಲ್ಲೇ ಹೊರಟೋಗ್ಬೇಕು. ಆಮೇಲೆ ಕೆಲಸ ಮಾಡಬೇಕು, ಶ್ರಮ ಪಡಬೇಕು, ಉಗ್ರ ಕರ್ಮ ಮಾಡಬೇಕು. ಆ ಶ್ರಮ ಪಟ್ಟು ಏನಾಗುತ್ತೆ, ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯ ಕಾರ್ಯದಲ್ಲಿ ನಮ್ಗೆ ಸಮಯನೇ ಸಿಗಲ್ಲ ಅಂತ ಹೇಳ್ತಾರೆ ಎಷ್ಟೊಂದು ಜನ. ಎಲ್ಲಿದೆ ಸಮಯ ಬರೋಕ್ಕೆ ದೇವಸ್ಥಾನಕ್ಕೆ? ಎಲ್ಲಿದೆ ದೇವಸ್ಥಾನಕ್ಕೆ ಬಿಡಿ, ಮನೆಯಲ್ಲೇ ಕೂತು ಏನಾದರೂ ಜಪ ಮಾಡಬೇಕು ಅಂದರೂ ಸಮಯ ಇಲ್ಲ ಅಂತ ಹೇಳ್ತಾರೆ. ಹೇಗೆ? ಯಾಕಂದರೆ ಅವ್ರಿಗೆ ಆ ಒಂದು ಏನದು ಕಾಕಚೇಷ್ಟ ಇಲ್ಲ, ಆ ಏಕಾಗ್ರತೆ ಇಲ್ಲ, ಗಮನ ಇಲ್ಲ. ಹೇಗೆ ನಮ್ಮ ಸಮಯವನ್ನು ನಾವು ನಮ್ಮ ಸಮಯ ಅದು ಭಗವಂತ ನಮಗೋಸ್ಕರ ಕೊಟ್ಟಿರೋ ಸಮಯ, ನಮ್ಮ ಜೀವನ ನಮಗೆ ಭಗವಂತನ ಆಶೀರ್ವಾದ. ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ನಾವು ಬೇರೆ ಕಾರ್ಯಗಳಲ್ಲೇ ಮಗ್ನರಾದಾಗ ಏನಾಗುತ್ತೆ, ನಮಗೆ ಆ ಒಂದು ಮುಕ್ತಿ ಸಿಗಲ್ಲ, ಭಗವತ್ ಪ್ರಾಪ್ತಿ ಆಗೋದೇ ಇಲ್ಲ. ಜೀವನದ ಮೊದಲನೇ ಉದ್ದೇಶ ಏನು? ನಮ್ಮ ಜೀವನದಲ್ಲಿ ಭಗವಂತನ ಪ್ರಾಪ್ತಿ ಆಗಬೇಕು. ಇದು ನಮ್ಮ ಮೊದಲನೇ ಉದ್ದೇಶ ಆಗಿರೋದು, ಮುಖ್ಯ ಉದ್ದೇಶ ನಮ್ಮ ಜೀವನದಲ್ಲಿ. ಭಕ್ತರಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಭಕ್ತರಾಗಿರೋದು ಮುಖ್ಯ ಉದ್ದೇಶ. ಜೀವನದಲ್ಲಿ ನಾವು ಹೇಗೆ ಭಗವಂತನ ಪ್ರಾಪ್ತರಾಗ, ಅವಾಗ ಮಾತ್ರ ನಾವು ಭಕ್ತರ ಅನ್ನಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೇರೆ 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 ಮನಸ್ಥಿತಿ ಇದ್ದಾಗ ನಾವು ಭಗವಂತನ ಮೇಲೆ ಏಕಾಗ್ರತೆಯಿಂದ ಯಾವುದೇ ಒಂದು ಕೆಲಸ ಮಾಡಲಿಕ್ಕಾಗ, ಸೇವೆ ಮಾಡೋಕ್ಕಾಗಲ್ಲ. ಸೇವೆ ಮಾಡಬೇಕಂದ್ರೆ ಸಮಯ ಇರಲ್ಲ, ಮತ್ತು ಸೇವೆ ಸಿಕ್ತು ಮಾಡೋಣ, ಆಲಸ್ಯ ಸಿಗುತ್ತೆ,
ಸ್ವಲ್ಪ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡೋದು, ನಾನು ಮಾಡಿದೆ ಸೇವೆ ಅಂತ, ನಾನು ಸೇವೆ ಮಾಡ್ತಾಯಿದ್ದೀನಿ ಅಂತ. 10 ಬಾಕ್ಸ್ ಇದೆ, ಇಲ್ಲಿಂದ ಅಲ್ಲಿ ಕೆಳಗಡೆ ಶಿಫ್ಟ್ ಮಾಡಬೇಕು ಅಂದಾಗ ನೀವು 1 ಬಾಕ್ಸ್ ಶಿಫ್ಟ್ ಮಾಡಿಬಿಟ್ಟು ನಾನು ಸೇವೆ ಮಾಡಿದೆ, ಇನ್ನು 9 ಬಾಕ್ಸ್ ಬೇರೆ ಪಾಪ ಅವ್ನು ಯಾರೋ ಮಾಡ್ತಾ ಇದ್ದಾನೆ, ಅವ್ನು ಭಗವಂತನ ಸೇವೆಗೋಸ್ಕರ ಮಾಡ್ತಾನೆ, ನಾನು ಒಂದು ಸೇವೆ ಮಾಡಿಬಿಟ್ಟು 200 ಜನ ಥರ ಹೇಳ್ಕೊಳ್ಬೋದು. ಈ ಥರ ಜನನೂ ಇರ್ತಾರೆ ಅಲ್ವಾ. ಸೊ ಈ ಥರ ನಾವು ಮಾಡಬಾರ್ದು. ಮತ್ತೆ ಬರೋಣ, ಕಾಕಚೇಷ್ಟ ಬಕ ಧ್ಯಾನ ಶ್ವಾನ ನಿದ್ರ, ಜಾಗರೂಕರಾಗಿರಬೇಕು. ಮತ್ತು ನೆಕ್ಸ್ಟು ಅಲ್ಪಾಹಾರಿ. ಅಲ್ಪಾಹಾರ ಏನಕ್ಕೆ ಮಾಡಬೇಕು? ಅತ್ಯಾಹಾರ ಎಂದಕ್ಕೆ ಮಾಡ್ತಾರೆ? ಒಂದು ಆಹಾರದ ಮೇಲೆ ತುಂಬ ಹೆಚ್ಚು ವ್ಯಾಮೋಹ ಇದ್ದಾಗ ನಾಲಿಗೆ ಯಾವಾಗಿರುತ್ತೆ, ನಮ್ಮ ಬೇರೆ ಬೇರೆ ಇಂದ್ರಿಯಗಳಿಗೆ ಅದರದ್ದೇ ಆದ ವ್ಯಾಮೋಹಗಳಿರುತ್ತೆ. ಅರ್ಥ ಆಗ್ತದಲ್ಲ? ಎಲ್ಲ ಇಂದ್ರಿಯಗಳಿಗೂ ಮುಖ್ಯ ಇಂದ್ರಿಯ ಯಾವುದು ಅಂದರೆ ನಾಲಿಗೆ. ಯಾಕಂದರೆ ನಾಲಿಗೆ ನಿಮ್ಮ ರುಚಿ ಸಿಕ್ಕಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಆಹಾರ ಒಳಗಡೆ ಹೋಗೋದೇ ಇಲ್ಲ. ಕಹಿ ಪದಾರ್ಥ ಏನಿದೆ ಅದು ತುಂಬ ಕಷ್ಟವಾಗಿ ನಾವು ನುಂಗ್ತೀವಿ. ಅದೇ ಸಿಹಿ ಪದಾರ್ಥ ಏನಿದೆ ಅದು ಸಲೀಸಾಗಿ ಒಳಗಡೆ ಆಗುತ್ತೆ, ಬೇಗ ಹೋಗ್ಬಿಡುತ್ತೆ, ಇನ್ನೂ ಬೇಕು ಅನಿಸುತ್ತೆ. ಹಾಗಲಕಾಯಿ ಏನಿದೆ, ಹಾಗಲಕಾಯಿ ರಸ ಯಾವಾಗಾದ್ರೂ ಅದು ಒಳ್ಳೆಯದೇ, ಆಹಾರಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಹಾಗಲಕಾಯಿ ತಿನ್ನಲಿಕ್ಕೆ ಯಾರು ಇಚ್ಛೆ ಪಡೋದಿಲ್ಲ. ಬೇವು, ಹಾಗಲಕಾಯಿ, ಅದು ಬೆಲ್ಲ, ಯುಗಾದಿ ಬರ್ತಾ ಇದೆ ಅಲ್ಲ, ಬೇವು ಬೆಲ್ಲ. ಸ್ವಲ್ಪ ಜನ ಯಾಕಪ್ಪ ಬೇವು ಬೇಕು, ಬೆಲ್ಲನೇ ತಿನ್ಬಿಡೋಣ, ಇಷ್ಟು ತೊಗೊಂಡು ಬಾಯಿ ಹಾಕೊಂಬಿಡೋಣ, ಬೇವು ಬೆಲ್ಲ ತಿಂದೆ ಅಂತ. ಬೇವು ಮತ್ತು ಬೆಲ್ಲ ಎರಡೂ ತಿನ್ನಬೇಕು. ಯಾಕಂದರೆ ಕಷ್ಟ ಸುಖಗಳನ್ನು ಒಂದೇ ರೀತಿ ನೋಡಬೇಕು, ಸಮಾನವಾಗಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನೋ ಅನಿತ್ಯ ಸ್ಥಾಂ ಸ್ಥಿತಿಕ್ಷ್ವಸ್ಯ ಭಾರತ. ಸಹಿಷ್ಣುತೆ ಇರಬೇಕು, ಸಹಿಸ್ಕೊಳ್ಬೇಕು ನಮ್ಮ ಕಷ್ಟಗಳನ್ನು ಮತ್ತು ಸುಖಗಳನ್ನು. ಇದು ಯೋಗಿಯ ಒಂದು ಮನಸ್ಥಿತಿ. ಭೋಗಿಯ ಮನಸ್ಥಿತಿ ಏನಂದರೆ ನಮ್ಗೆ ಬರೀ ಸುಖನೇ ಬೇಕು, ಒಳ್ಳೆಯದೇ ಆಗಬೇಕು, ಸುಖಗಳು ಬೇಕು. ಅದು ಭೋಗಿಯ ಒಂದು ಮನಸ್ಥಿತಿ. ಯೋಗಿಯ ಮನಸ್ಥಿತಿ ಏನು? ಸುಖ ಮತ್ತು ದುಃಖ ಇವೆರಡೂ ಲೌಕಿಕವಾದದ್ದು. ಇವಾಗ ಹೇಗೆ ಬೇಸಿಗೆ ಬಂದಿದೆ, 1-2 ತಿಂಗಳು ಮುಂಚೆ ಚಳಿಗಾಲ, ಇನ್ನೊಂದು 3 ತಿಂಗಳು ಆದಮೇಲೆ ಮಳೆಗಾಲ. ಅದೇ ರೀತಿ ಬೇರೆ ಬೇರೆ ಕಾಲಘಟ್ಟಗಳು ಬರ್ತಾ ಇರುತ್ತೆ. ಬೇರೆ ಕಾಲ ಬಂದಾಗ ಅದರದ್ದೇ ಆದ ವಾತಾವರಣ. ಹೇಗೆ ಧಗೆ ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಎಲ್ಲರೂ ಬೇವ್ರಿಗೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ. ಅದೇ ರೀತಿ ಚಳಿಗಾಲದಲ್ಲಿ ಫ್ಯಾನ್ ಹಾಕೋಕ್ಕೆ ಆಗೋಲ್ಲ, ಎಲೆಕ್ಟ್ರಿಸಿಟಿ ಕಮ್ಮಿ ಆಗುತ್ತೆ, ಬಿಲ್ ಕಮ್ಮಿ ಆಗುತ್ತೆ. ಯಾಕೆ? ಅವಾಗೇನು ಯೂಸ್ ಮಾಡೋದಲ್ಲ. ಇವಾಗಂದರೆ ಫ್ಯಾನ್ ತುಂಬ ನಡೆಸಬೇಕು, ಸೆಕೆ ಆಗ್ತಾಯಿದೆ. ಅದೇ ರೀತಿ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಬೇಸಿಗೆ ಕಾಲ, ಚಳಿಗಾಲ, ವಾತಾವರಣ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ಅದೇ ರೀತಿ ನಮ್ಮ ಸುಖಗಳು ಬರುತ್ತೆ, ದುಃಖಗಳು ಬರುತ್ತೆ. ಸುಖಗಳು ಬಂದಾಗ ತುಂಬ ಖುಷಿ ಆಗ್ಬಿಡ್ಬಾರ್ದು, ಮತ್ತು ದುಃಖ ಬಂದಾಗ ಕುಗ್ಗಬಾರ್ದು. ಎರಡನ್ನು ಸಮಾನವಾಗಿ ನೋಡೋವನೇ ಯೋಗಿ. ನಾವೆಲ್ಲ ಭಕ್ತಿ ಯೋಗಿ ಆಗಬೇಕು. ನಾವು ಪ್ರಭು ನಾವು ಭಕ್ತರಾಗಿದ್ದೀವಿ, ನಾವು ಜಪ ಮಾಡ್ತಾಯಿದ್ದೀವಿ. ಕಷ್ಟ ಬಂದಾಗ ಭಗವಂತನ ಹತ್ರ ಬರ್ತೀವಿ, ಸುಖ ಬಂದಾಗ ನನಗಿರಲಿ, ಕಷ್ಟ ಬಂದಲಿ ಸುಖ ಬರಲಿ. ಅದಕ್ಕೋಸ್ಕರ ನಾವು ಈ ಒಂದು ಸುಖ ಏನಿದೆ, ದುಃಖ ಏನಿದೆ, ಅದು ಬರುತ್ತೆ ಹೋಗುತ್ತೆ. ಹೇಗೆ ಬೇಸಿಗೆ ಬರುತ್ತೆ, ಚಳಿಗಾಲ ಬರುತ್ತೆ, ಬೇರೆ ಬೇರೆ ಕಾಲಘಟ್ಟಗಳು ಬರುತ್ತೆ, ಹೋಗುತ್ತೆ. ಅದೇ ರೀತಿ ಸಮಾನತೆಯಿಂದ ನೋಡಬೇಕು. ಅದಕ್ಕೆ ತಾಂ ಸ್ಥಿತಿಕ್ಷಸ್ಯ ಭಾರತ. ಯಾವಾಗ ಭಗವದ್ಗೀತೆಯಲ್ಲಿ ಒಂದು ಸೀಕ್ರೆಟ್ ಇದೆ, ನಿಮಗೆಲ್ಲ ಹೇಳ. ಭಗವದ್ಗೀತೆಯಲ್ಲಿ ಯಾವಾಗ ಭಗವಂತ ಅರ್ಜುನನನ್ನು ಕೌಂತೆಯ ಅಂತ ಹೇಳ್ತಾನೆ, ಅದು ತುಂಬ ಮುಖ್ಯವಾದ ಒಂದು ಶ್ಲೋಕ ಆಗಿರುತ್ತೆ. ನೀವು ಹುಡುಕಿ ಎಲ್ಲಾದರೂ ಬರೆದು ಇಟ್ಕೊಳ್ಳಿ. ಯಾಕಂದರೆ ನಮ್ಮ ಕಷ್ಟ ಬಂದಾಗ, ಇಲ್ಲ ನಮ್ಮ ಯಾವಾಗ ನಮ್ಮ ಯೋಗ ಸಿದ್ಧಿಯಲ್ಲಿ ನಾವು ಮುಂದೆ ಹೋಗಬೇಕು, ನಾವು ಭಕ್ತಿ ಯೋಗದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಆ ಒಂದು ಸೂಚನೆಗಳು ತುಂಬ ಮುಖ್ಯವಾಗತ್ತೆ.
ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ಆಗಮ ಅಪಾಯಿನೋ ಅನಿತ್ಯ ಅನಿತ್ಯ ಬರುತ್ತೆ ಹೋಗುತ್ತೆ, ಅದು ನಿತ್ಯವಾಗಿರೋದು, ಶಾಶ್ವತವಾಗಿರೋದಿಲ್ಲ. ಅನಿತ್ಯ ತಾಂ ಸ್ಥಿತಿಕ್ಷಸ್ಯ ಭಾರತ. ಆರಾಮಾಗಿ ಈ ಬಂದಿದೆ ಭಗವಂತನ ಆಶೀರ್ವಾದ. ಇದು ಕಷ್ಟ ಬಂದರೆ ಭಗವಂತನ ನೆನೆಸ್ಕೊಳ್ಬೇಕು, ಸುಖ ಬಂದಾಗ ಭಗವಂತನ ಆಶೀರ್ವಾದ ಅಂತ ಅಂದ್ಕೊಳ್ಬೇಕು. ಆವಾಗ ಮಾತ್ರ ನಾವು ಭಗವಂತನಲ್ಲಿ ಏಕಾಗ್ರತೆಯಿಂದ ಭಕ್ತಿ ಮಾಡುವ ಒಂದು ಅವಕಾಶ ಸಿಗುತ್ತೆ. ಕಾಕಚೇಷ್ಟ ಭಗ ಧ್ಯಾನ ಶ್ವಾನ ನಿದ್ರಾ ಅಲ್ಪಾಹಾರಿ. ಅಲ್ಪಾಹಾರ ಅನ್ನೋದನ್ನು ರೂಪ ಗೋಸ್ವಾಮಿಗಳಿಗೂ ಹೇಳ್ತಾರೆ. ಅಲ್ಪಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಗ್ರಹ ಜನಸಂಗಶ್ಚ ಲೌಲ್ಯಂಚ ಷಡ್ಭಿರ್ ಭಕ್ತಿರ್ ವಿನಶ್ಯತಿ. ಭಕ್ತಿಯನ್ನು ಯಾವುದು ವಿನಾಶ ಮಾಡುತ್ತೆ ಅನ್ನೋದನ್ನು ರೂಪ ಗೋಸ್ವಾಮಿಗಳು ಉಪದೇಶಾಮೃತ ಒಂದು ಪುಸ್ತಕ ಇದೆ ಅವ್ರು ಬರೆದಿರೋದು, ಅದರಲ್ಲಿ ಹೇಳ್ತಾರೆ. ಅತ್ಯಾಹಾರ, ಯಾರು ಅತಿಯಾದ ಆಹಾರ ಮಾಡ್ತಾರೆ, ನಾಲಿಗೆಯ ಮೇಲೆ ಯಾರು ನಿಯಂತ್ರಣ ಇಡಲ್ಲ, ಆವಾಗ ಬೇರೆ ಇಂದ್ರಿಯಗಳ ಶಕ್ತಿ ಹೆಚ್ಚಾಗಿ 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 ಅವರು ಭೋಗದ ಸುಖಕ್ಕೆ ಹೋಗ್ತಾರೆ, ಅವರು ಯೋಗದ ಸುಖಕ್ಕೆ ಹೋಗಲ್ಲ. ರಮಂತೆ ಯೋಗಿನೋ ಅನಂತೆ. ಅದು ಯಾರು ಭಗವಂತನ ಮೇಲೆ ಏಕಾಗ್ರತೆಯಿಂದ ಸರ್ವಕಾಲ ಭಗವಂತನ ಮೇಲೆ ಚಿಂತನೆ ಮಾಡ್ತಾ ಭಗವಂತನಿಂದನೇ ಆನಂದ ಪಡಿತಾನೆ, ಅವನು ಯೋಗಿ. ರಮಂತೆ ಯೋಗಿನೋ ಅನಂತೆ. ಅನಂತವಾದ ಸುಖ ಇದೆ ಭಗವಂತನ ನಾಮದಲ್ಲಿ. ಆದರೆ ಅದರ ಸುಖ ನಮ್ಗೆ ಸಿಗ್ತಾ ಇಲ್ಲ. ಯಾಕೆ? ನಾವೆಲ್ಲ ಭೋಗಿಗಳಾಗೋ ಒಂದು ಉದ್ದೇಶ ಇದ್ದಾಗ ಯೋಗಿಗಳಾದ ಸುಖ ಸಿಗೋದಿಲ್ಲ. ಯಾವಾಗ ನಾವು ಬರೀ ಪದಾರ್ಥದ ಮೇಲೆ, ನಮ್ಮ ನಾಲಿಗೆ ಮೇಲೆ ನಿಯಂತ್ರಣ ಇರಲ್ಲ, ಬೇರೆ ಎಲ್ಲ ಸುಖಗಳು ಹೆಚ್ಚಾಗ್ತದೆ. ಎಲ್ಲ ಆಕರ್ಷಣೆಗಳು, ಈ ಇಂದ್ರಿಯಗಳ ಸುಖ ಈ ಥರ ಇದೆ, ಆ ಇಂದ್ರಿಯಗಳ ಸುಖ ಈ ಥರ ಇದೆ, ಎಲ್ಲ ಇಂದ್ರಿಯಗಳು ಶಕ್ತಿ ಆದಾಗ ನಿಮ್ಮ ಆತ್ಮಬಲ ಏನಿದೆ ಅದು ಕುಗ್ಗೋಗುತ್ತೆ. ಅರ್ಥ ಆಗ್ತದಲ್ಲ? ಆ ಒಂದು ಕಾಮನೆಗಳೇನಿದೆ, ಹೇಗೆ ನಾಲಿಗೆಯ ಕಾಮನೆ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಹೋಗಿ ಹೊಟ್ಟೆ ಹೆಚ್ಚಾದಾಗ ಹೊಟ್ಟೆಯ ಒಂದು ಬೇರೆ ಎಲ್ಲ ಒಂದು ಆ ಇಂದ್ರಿಯಗಳು ಶಕ್ತಿಶಾಲಿ ಆಗುತ್ತೆ. ಆವಾಗ ನಮ್ಮ ಕಾಮ ವಾಸನೆಗಳೇನಿದೆ, ಆ ಲೈಂಗಿಕ ವಾಸನೆಗಳೇನಿದೆ, ಆ ಕಾಮ ವಾಸನೆಗಳೇನಿದೆ, ಬೇರೆ ಬೇರೆ ಪದಾರ್ಥಗಳ ಮೇಲೆ ಇಚ್ಛೆ ಏನಿದೆ, ಅದು ಹೆಚ್ಚಾಗಿ 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 ನಮ್ಮ ಒಂದು ಏಕಾಗ್ರತೆ ಏನಿದೆ, ಆತ್ಮಬಲ ಅದು ಕುಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಲ್ಪಾಹಾರ ಮತ್ತು ಪ್ರಯಾಸ, ರೂಪ ಗೋಸ್ವಾಮಿಗಳೆಲ್ಲ ಹೇಳೋದೇನೆಂದರೆ ಪ್ರಯಾಸ, ಹೆಚ್ಚಾಗಿ ಉಗ್ರಕರ್ಮ ಮಾಡೋದೇನಿಲ್ಲ. ನೀವು ಯಾವಾಗ ಭಗವಂತನ ಶರಣ ಆಗ್ತೀರಾ, ಭಗವಂತ ನಮ್ಮ ಮನೆ ಮತ್ತು ಮನ ಎರಡನ್ನೂ ಅವನು ಮೇಂಟೈನ್ ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇರೋದೇ ಭಗವಂತ. ಆದರೆ ನಾವು ಎಲ್ಲವನ್ನು ಮೇಂಟೈನ್ ಮಾಡ್ತೀವಿ, ನನ್ನ ಕೈಯಲ್ಲೆಲ್ಲ ಇದೆ ಅಂತ ಅಂದಾಗ ಅವನು ಭಗವಂತ ನೀನೇ ಇಟ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾನೆ. ಯಾವಾಗ ನಾವು ಭಗವಂತ ನಿನ್ನ ಕೈಯಲ್ಲಿ ನನ್ನ ಜೀವನ ಇದೆ ಅಂತ, ನನ್ನ ಜೀವನ ನಿನ್ನ ಪಾದದ ಹತ್ರ ಇದೆ ಅಂತ ಅಂದಾಗ ಭಗವಂತ ಸ್ವತಃ ಯೋಗಕ್ಷೇಮಂ ವಹಾಮ್ಯಹಂ, ನಾನು ನಿನ್ನ ಯೋಗ ಮತ್ತು ಕ್ಷೇಮ, ನಿನ್ನಲ್ಲಿ ಏನಿದೆ ಅದನ್ನು ನಾನು ಕಾಪಾಡ್ತೀನಿ, ನಿನಗೆ ಏನು ಬೇಕು ನಾನು ಕೊಡ್ತೀನಿ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ. ಇದು ರಿಯಲ್ ಇನ್ಶೂರೆನ್ಸ್. ಅರ್ಥ ಆಗ್ತದಲ್ಲ? ಇದು ರಿಯಲ್ ಇನ್ಶೂರೆನ್ಸ್. ಯೋಗಕ್ಷೇಮಂ ವಹಾಮ್ಯಹಂ, ನಾನು ನಿನ್ನನ್ನು ನೋಡ್ಕೊಳ್ತಾ ಇದ್ದೀನಿ, ನಿನ್ನನ್ನು, ನಿನ್ನ ಮನೆಯವರನ್ನು, ನಿನ್ನ ಸಮಾಜದವ್ರನ್ನ, ಇಡೀ ಜಗತ್ತನ್ನೇ ನಾನು ನೋಡ್ಕೊಳ್ತಿದ್ದೆ. ಅದಕ್ಕೋಸ್ಕರ ನನ್ನ ಜಗನ್ನಾಥ ಅಂತ ಹೇಳ್ತಾ ಇದ್ದಾರೆ. ಜಗನ್ನಾಥ, ಜಗತ್ತನ್ನೇ ನಾನು ನೋಡ್ಕೊಳ್ತಿದ್ದೆ, ನಿನ್ನ ನೋಡ್ಕೊಳಕ್ಕಾಗಲ್ಲ ನಾನು. ಆದರೆ ನಮ್ಮ ಮನಸ್ಸೇನಿದೆ, ನನ್ನನ್ನು ನಾನೇ ನೋಡ್ಕೊಳ್ಬೇಕು, ಯಾರನ್ನೂ ನೋಡ್ಕೊಳ್ಳಲ್ಲ. ಮತ್ತು ನಾವು ಕೂಡ ಕೂಡಬೇಕು. ಯಾಕಂದರೆ ಪ್ರತಿಯೊಂದು ಯಾರು ಸಂಸಾರಸ್ಥರಿದ್ದಾರೆ ನೀವೆಲ್ಲ ಕೂಡಿ ಸಂಕೀರ್ತನೆ ಮಾಡಬೇಕು. ಆವಾಗ ಆ ಒಂದು ಸಮಾಜ ಕೂಡುತ್ತೆ. ಹರೇ ಕೃಷ್ಣಸ್ ಕಮ್ಯುನಿಟಿ, ಆ ಒಂದು ಸಮಾಜ ಕೂಡಿದಾಗ ಎಲ್ಲರೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಬೋದು. ಒಬ್ರಿಗೊಬ್ರು ನಮ್ಮ ಆತ್ಮಜ್ಞಾನ ಇದೆ, ನಮಗೆ ಹೇಗೆ ನಮ್ಮ ರಿಯಲೈಸೇಷನ್ಸ್ ಆಗಿದೆ, ಭಗವಂತನ ಮೇಲೆ ಹೇಗೆ ಭಕ್ತಿ ಹೆಚ್ಚಾಗಿದೆ, ಅದನ್ನು ಹೇಳ್ಕೊಂಡಾಗ ಬೇರೆಯವರಿಗೂ ಆ ಶ್ರದ್ಧೆ ಹೆಚ್ಚಾಗತ್ತೆ.
ನಾನು ಈ ಥರ ಮಾಡಿದ್ರೆ ಈ ಥರ ಆಗತ್ತಾ, ಆಸಕ್ತಿ ಮೂಡುತ್ತೆ. ಅದು ಮುಖ್ಯ. ಧರ್ಮ ಸ್ಥಾಪನೆಗೆ ಆ ಶ್ರದ್ಧೆ ಇಲ್ಲ ಅಂದರೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆಗೋದು. ಅದಕ್ಕೆ ರೂಪಗೋಳ ಸ್ವಾಮಿಗಳು ಮತ್ತೊಂದು ಕಡೆ ಹೇಳ್ತಾರೆ, ಏನಂತಾರೆ ಹೇಳ್ತಾರೆ, ಶ್ರದ್ಧೆಯಿಂದ ಮಾತ್ರ ಭಕ್ತಿ ಶುರು ಆಗುತ್ತೆ. ಶ್ರದ್ಧೆ ಇಲ್ಲ ಅಂದರೆ ಭಕ್ತಿ ಇಲ್ಲ. ಶ್ರದ್ಧೆ ಮಾಡಿ, ಅತ್ಯಾಹಾರ ಪ್ರಯಾಸ ಜಾಸ್ತಿ ಹೆಚ್ಚಾಗಿ 10, 12, 14 ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ದೇಹಕ್ಕೂ ಆಯಾಸ ಆಗುತ್ತೆ, ಮನಸ್ಸಿಗೂ ಆ ಶಕ್ತಿ ಇರಲ್ಲ. ಈ ಎಷ್ಟು ಜಪ ಮಾಡೋಕ್ಕೆ 2 ತಾಸು ಜಪ ಮಾಡಬೇಕು, 10 ನಿಮಿಷ ಜಪ ಮಾಡೋಕ್ಕೂ ಒಂದು ಶಕ್ತಿ ಇರೋದಿಲ್ಲ. ಯಾಕಂದರೆ ಪ್ರಯಾಸ ನಡೀತಾ ಇದೆ ಅಲ್ಲ. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ. ಕಂಡೋರ್ ಮನೆ ಮಾತುಗಳನ್ನು, ಬೇರೆ ಬೇರೆಯವ್ರದ್ದು ಮಾತು, ಸೀರಿಯಲ್ ಮಾತು, ಇದು ನಡೀತಾ ಇದೆ, ಅದು ನಡೀತಾ ಇದೆ, ಅವ್ರ ಮನೇಲಿ ಈ ಥರ ನಡೀತಾ, ಇವ್ರು ಈ ಥರ ಮಾತಾಡಿದ್ರು, ಅವ್ರು ಆ ಥರ ಮಾತಾಡಿದ್ರು, ಇದು ಪ್ರಜಲ್ಪ ಅಂತ ಹೇಳ್ತಾರೆ. ಯಾರು ಇದು ಮಾಡ್ತಾರಲ್ಲ ಅವರು ಭಗವಂತನ ಲೀಲೆಗಳೇನಿದೆ ಅದನ್ನು ಮಾತಾಡ್ಲಿಕ್ಕಾಗಲ್ಲ. ಅವರ ಲೀಲೆಗಳೇನಿದೆ ಅವ್ರು ಮಾತಾಡ್ತಾರೆ. ಪ್ರಜಲ್ಪೋ ನಿಯಮಗ್ರಹ. ಸುಮ್ಮನೆ ಏಕಾದಶಿ ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀರಾ ಗೊತ್ತಿಲ್ಲ, ಜಪ ಮಾಡ್ತಾಯಿದ್ದೀವಿ, ಏನಕ್ಕೆ ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ಎಲ್ಲ ಮಾಡ್ತಾ ಇರೋದು ಭಗವಂತನ ಮೇಲೆ ಭಕ್ತಿ ಮತ್ತು ಪ್ರೀತಿ ಹೆಚ್ಚಾಗಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ನಾವು ಸುಮ್ಮನೆ ಮಾಡ್ತಾಯಿದ್ದೀವಿ, ಏನೋ ಸಾಮಾಜಿಕ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಮಾಡಬಾರ್ದು. ಜಪವನ್ನು, ತಪವನ್ನು, ದಾನವನ್ನು ಮತ್ತು ಯಾವುದೇ ಒಂದು ಭಕ್ತಿಯ ಕಾರ್ಯವನ್ನು ಭಗವಂತನ ಮೇಲೆ ನಾವು ಹೆಚ್ಚಾಗಿ ಒಲವು ಮೂಡಬೇಕು, ಅದಕ್ಕೋಸ್ಕರ ಮಾಡಬೇಕು. ಜನಸಂಘಶ್ಚ ಲೌಲ್ಯಂಶ. ತುಂಬ ಈ ಎಷ್ಟೊಂದು ಜನ ಕರ್ಮ ವಾಸನೆಗಳನ್ನು, ನಮ್ಮ ಕಾಮನೆಗಳು ಇರುವ ಜನರು ಯಾರಿರ್ತಾರೆ ಅವ್ರ ಜೊತೆ ತುಂಬ ಸಂಘ ಮಾಡಿದಾಗ, ತುಂಬ ಜೊತೆ ಇದ್ದಾಗ ಅವರ ಒಂದು ಮನಸ್ಥಿತಿ ನಮಗೂ ಕೂಡ ಬರುತ್ತೆ. ಹೇಗೆ? ಇಲ್ಲ ಪ್ರಭು, ನಾನು ಮನೇಲೇ ಇರ್ತೀನಿ, ಬೇರೆ ಏನು ಮಾಡೋದಿಲ್ಲ ಅಂತ ಅಲ್ಲ. ಮನೆಯಲ್ಲಿ ಯೂಟ್ಯೂಬ್ ಇದೆಯಲ್ಲ, ಬೇರೆ ಬೇರೆ ಸೀರಿಯಲ್ಲು, ಬೇರೆ ಬೇರೆ ವಿಡಿಯೋಗಳೆಲ್ಲ ಬರುತ್ತಲ್ಲ, ಆವಾಗ ನಮ್ಮ ಮನಸ್ಸು ಕೂಡ ಅವರ ಮನಸ್ಸಿನ ಜೊತೆ ಮಿಶ್ರಿತ ಆಗ್ತಾಯಿದೆ. ಅವಾಗೇನಾಗುತ್ತೆ, ಅವರ ವಾಸನೆಗಳು ನಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರಿದಾಗ ನಮ್ಮಲ್ಲಿರೋ ಒಂದು ಶ್ರದ್ಧೆ ಕೂಡ ನಶಿಸುತ್ತೆ. ಇಷ್ಟು ಅಲ್ಪ ಸ್ವಲ್ಪ ಭಕ್ತರ ಜೊತೆ ಇರೋದ್ರಿಂದ ಅಲ್ಪ ಸ್ವಲ್ಪವಾದ ಶ್ರದ್ಧೆ ನಮ್ಮಲ್ಲಿದೆ. ಆದರೆ ಹೆಚ್ಚಾಗಿ ಜನರ ಜೊತೆ ಇದ್ದಾಗ, ಹೊರಗಿನ ಜನರ ಜೊತೆ ಇದ್ದಾಗ ಆ ಲೀಲೆಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಬರಲ್ಲ. ನಾನು ಹೇಗೆ ದೊಡ್ಡವನು, ನಾನು ಹೇಗೆ ದೊಡ್ಡವಳು, ಆ ಒಂದು ಉದ್ದೇಶ ಬಂದಾಗ ಶ್ರದ್ಧೆ ಹೊರಟೋಗ್ಬಿಡುತ್ತೆ. ಯಾಕಂದರೆ ನಾನು ದೊಡ್ಡವನು ಅಂತ ಅಂದಾಗ ಭಗವಂತ ಎಲ್ಲಿದೆ? ಭಗವಂತನ ಸ್ಥಾನನೇ ಇಲ್ಲ ನಮ್ಮ ಜೀವನದಲ್ಲಿ. ಪ್ರಜಲ್ಪೋ ನಿಯಮಗ್ರಹ ಜನಸಂಘಶ್ಚ ಲೌಲ್ಯಂ. ಹೆಚ್ಚಾಗಿ ಆ ಲೌಲ್ಯ ಅಂದ್ರೇನು? ಲೋಭ. ಹೆಚ್ಚಾಗಿ ಬೇಕು ನನಗೆ, ಆಸ್ತಿ ಬೇಕು, ಅಂತಸ್ತು ಬೇಕು. ನಮ್ಮ ಭಕ್ತರಾದವ್ರದ ಆಸ್ತಿ ಏನು ಅಂದರೆ ಎಷ್ಟು ಸಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ವಿ, ಇದು ಆಸ್ತಿ. ಎಷ್ಟು ಭಾಗವತ ಶ್ರವಣ ಮಾಡಿದರೆ ಅದು ನಮ್ಮ ಆಸ್ತಿ. ಹಾಗಂತ ಆಚೆ ಕಡೆ ಮಾಡಬಾರ್ದಂತಲ್ಲ, ಮಾಡಿ, ಆದರೆ ಅದೇ ಉದ್ದೇಶ ಅಲ್ಲ. ಇದು ಕೂಡ ಆಸ್ತಿ ಅಲ್ವಾ? ಈ ಆಸ್ತಿ ಜನ್ಮಾಂತರ ಬರುತ್ತೆ. ನಾವು ಇಲ್ಲಿ ಮಾಡಿರೋ ಆಸ್ತಿ ಇಲ್ಲೇ ಬಿಟ್ಟು ಹೋಗ್ಬೋದು. ಅರ್ಥ ಆಗ್ತದಲ್ಲ? ಅದಕ್ಕೋಸ್ಕರ ನಮ್ಮ ಮೂಲ ಆಸ್ತಿ ಏನಿದೆ, ನಮ್ಮ ಜನ್ಮಾಂತರವಾಗಿ ಬರೋ ಒಂದು ಆಸ್ತಿ, ಎಷ್ಟು ಪುಣ್ಯ ಕಾರ್ಯಗಳು ಮಾಡಿದ್ದೀವಿ, ಎಷ್ಟು ಭಗವತ್ ಕಾರ್ಯಗಳನ್ನ ಮಾಡಿದ್ದೀರ, ಅದು ನಮ್ಮ ಜೀವನ ಪರ್ಯಂತ ಬರುತ್ತೆ. ಈ ಜೀವನ ಅಲ್ಲ, ಮುಂದಿನ ಜೀವನದಲ್ಲೂ ಬರುತ್ತೆ. ಅದಕ್ಕೋಸ್ಕರ ನಾವು ಭಾಗವತ ಶ್ರವಣವನ್ನು, ಭಗವದ್ಗೀತೆಯನ್ನು, ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಭಗವತ್ ಕಾರ್ಯವನ್ನು ಹೆಚ್ಚಾಗಿ ಮಾಡಬೇಕು. ಇದು ಆಸ್ತಿ ಸಂಪಾದನೆ. ಆಸ್ತಿ. ಮತ್ತು ಲಾಸ್ಟಾಗಿ ಚಾಣಕ್ಯರು ಏನು ಹೇಳ್ತಾರೆ ಅಂದರೆ ಗೃಹತ್ಯಾಗಿ. ಹೇಳಿ, ಗೃಹತ್ಯಾಗಿ. ಅದು ಒಳ ಅರ್ಥ ಇದೆ. ಗೃಹತ್ಯಾಗಿ ಅನ್ನೋದು ಸನ್ಯಾಸಿಗಳಿಗೆ. ಗೃಹತ್ಯಾಗಿ ಅನ್ನೋದು ಏನೊಂದು ಒಳ ಅರ್ಥ ಏನು? ಗೃಹತ್ಯಾಗಿ ಅನ್ನೋರು ಎಲ್ಲ ಸೌಕರ್ಯಗಳೇನಿದೆ ಇಷ್ಟು
ಯಾರು ಒಳ್ಳೆ ಸ್ಟೂಡೆಂಟ್ ಆಗಬೇಕು, ಶಿಷ್ಯನಾಗಬೇಕಂದ್ರೆ ಆ ಸೌಕರ್ಯಗಳನ್ನ ಮನಸ್ಸಿಗೆ ಹಚ್ಕೊಳ್ಬಾರ್ದು. ಸ್ವಲ್ಪ ವೈರಾಗ್ಯ ಇರಬೇಕು. ಆ ವೈರಾಗ್ಯ ಇದ್ದಾಗ ಅದರ ಮೇಲೆ ಆಕರ್ಷಣೆ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಕಾಕಚೇಷ್ಟ, ಭಗಧ್ಯಾನ, ಶ್ವಾನನಿದ್ರ, ಅಲ್ಪಾಹಾರ ಮತ್ತು ಗೃಹತ್ಯಾಗಿ. ಆ ಐಷಾರಾಮಿ ಜೀವನಕ್ಕೋಸ್ಕರ ನಾವು ಆ ಒಲವೇನಿದೆ, ನಂಗೆ ಈ ಥರ ದೊಡ್ಡ ಕಾರ್ ಬೇಕು, ಇಂಥ ದೊಡ್ಡ ದೇಶಕ್ಕೆ ಹೋಗಬೇಕು, ಇಲ್ಲಿ ಆ ದೇಶದಲ್ಲಿ ನಾನು ಅಲ್ಲಿ ಪರ್ಮನೆಂಟ್ ಸಿಟಿಸನ್ಶಿಪ್ ತೊಗೊಳ್ಬೇಕು, ಇದೆಲ್ಲ ಉದ್ದೇಶ ಇರುತ್ತೆ. ಇಷ್ಟು ಕಾಸು ಬೇಕು, ಇಷ್ಟು ಹಣಕಾಸು ಬೇಕು, ಇದನ್ನೆಲ್ಲ ಇಟ್ಕೊಂಡಾಗ ನಮಗೆ ಒಳ್ಳೆ ಶಿಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಾಕಚೇಷ್ಟ, ಭಗಧ್ಯಾನ, ಶ್ವಾನನಿದ್ರ, ಅಲ್ಪಾಹಾರ ಮತ್ತು ಗೃಹತ್ಯಾಗಿ. ಮತ್ತು ಇನ್ನೆರಡಿದೆ, ಅದು ಸಂಯಮ. ಏನಿರಬೇಕು? ಸಂಯಮ, ಶಿಸ್ತಿರಬೇಕು. ಮತ್ತು ಸ್ವಾಧ್ಯಾಯ. ಆ ಒಂದು ಶಾಸ್ತ್ರದಲ್ಲಿ ಏನೇನು ಎಲ್ಲ ಉಲ್ಲೇಖ ಇದೆ ಅದನ್ನು ಓದಬೇಕು ಅನ್ನೋ ಒಂದು ಉದ್ದೇಶ ಇರಬೇಕು. ಕೂತು ಓದಬೇಕು. ಪ್ರಭುಪಾದರು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ. ಪುಸ್ತಕದಲ್ಲಿ ಪ್ರಭುಪಾದರು ಇದ್ದಾರೆ. ನಾವು ಪುಸ್ತಕದ ಜೊತೆ ಕೂತ್ಕೊಂಡಾಗ ಪ್ರಭುಪಾದರ ಜೊತೆ ಕೂತ್ಕೊಂಡಂಗೆ. ಅರ್ಥ ಆಗ್ತಾಯಿದೆಯಲ್ಲ? ಗುರುಗಳ ಜೊತೆ ಕೂತ್ಕೊಂಡಾಗ ನಮಗೆ ಜ್ಞಾನ ಪ್ರವಾಹ ಆಗುತ್ತೆ. ಜ್ಞಾನ ಒಳಗಡೆ ಹೋದಾಗ ಎಲ್ಲ ಕಲ್ಮಶಗಳೇನಿದೆ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಯಾವಾಗ ಜ್ಞಾನ ಬರಲ್ಲ, ಯಾವಾಗ ಜ್ಞಾನ ಸಿಗಲ್ಲ, ಆವಾಗ ಎಲ್ಲ ಅಜ್ಞಾನ ಕೂಡಿದಾಗ ಕಲ್ಮಶಗಳೇ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದೇ ರೀತಿ ಯಾಕೆ ನಾವು ಭಾಗವತ ಶ್ರವಣ ಮಾಡಬೇಕು? ಸರ್ವ ವೇದಾಂತ ಸಾರ. ಈ ಭಾಗವತ ಏನಿದೆ ಸರ್ವ ವೇದಾಂತ ಸಾರ. ಶ್ರೀ ಭಾಗವತಂ ಈಷ್ಯತೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಈಷ್ಯತೆ ಅಂದರೆ ಹೇಳೋದು. ತದ್ ರಸಾಮೃತ ತೃಪ್ತಸ್ಯ. ಈ ರಸಾಮೃತ ಏನಿದೆ, ಏನು ಹೇಳಿ? ಈ ರಸಾಮೃತ ಯಾವುದು? ಭಾಗವತ ರಸ. ತದ್ ರಸಾಮೃತ ತೃಪ್ತಸ್ಯ. ಬೇರೆ ಬೇರೆ ಪಾನಗಳನ್ನ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ತೃಪ್ತಿ ಆಗ್ಬೋದು, ಕ್ಷಣಿಕ ಸುಖ. ಆದರೆ ಈ ಒಂದು ಭಾಗವತ ಶ್ರವಣ ಮಾಡೋದ್ರಿಂದ ತೃಪ್ತಸ್ಯ, ತದ್ ರಸಾಮೃತ ತೃಪ್ತಸ್ಯ, ಸದಾ ಶಾಂತವಾಗಿರುತ್ತೆ, ಸದಾ ಖುಷಿಯಾಗಿರುತ್ತೆ ಮನಸ್ಸು. ನಾ ಅನ್ಯತ್ರ ಸ್ಯಾತ್. ಬೇರೆ ಯಾವುದೇ ಒಂದು ಪುಸ್ತಕ, ಯಾವುದೇ ಮ್ಯಾಗ್ಝಿನ್, ಯಾವುದೇ ಪೇಪರ್ ಸಿಗೋದಿಲ್ಲ. ನಾ ಅನ್ಯತ್ರ ಸ್ಯಾತ್ ರತಿ ಕ್ವಚಿತ್. ಬೇರೆ ಯಾವುದ್ರಲ್ಲೂ ಈ ಥರ ಒಂದು ರಸ, ಈ ಥರ ಒಂದು ಖುಷಿ ಸಿಗೋದಿಲ್ಲ. ಮಾಯಾ ಮುಗ್ಧೇರ ಜೀವ ನಾಹಿ ಸ್ವತಃ ಕೃಷ್ಣ ಜ್ಞಾನ. ಮಾಯಾ ಮುಗ್ಧ ಜೀವರು, ನಾವೆಲ್ಲ ಮಾಯಾಬದ್ಧ ಜೀವರು. ಮಾಯಾ ಮುಗ್ಧ ಜೀವ ನಾಹಿ ಸ್ವತಃ ಕೃಷ್ಣ ಜ್ಞಾನ. ನಮ್ಮ ಶ್ರಮದಿಂದ ಮಾತ್ರ ಸಿಗುತ್ತೆ ಅಂತ ಇಲ್ಲ. ನಮ್ಮ ಶ್ರಮ ಪಟ್ಟು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ತೀನಿ. ನಾಹಿ ಸ್ವತಃ ಕೃಷ್ಣ ಜ್ಞಾನ. ಸ್ವತಃ ನಾನು ಎಲ್ಲ ಪುಸ್ತಕಗಳನ್ನ, ಭೂಮಿಯಲ್ಲಿರೋ ಎಲ್ಲ ಪುಸ್ತಕಗಳನ್ನ ಓದಿ ನಾನು ಕೃಷ್ಣನ ಮೇಲಿರೋ ಭಕ್ತಿಯನ್ನು ಸ್ಥಾಪನೆ ಮಾಡ್ಕೊಳ್ತೀನಿ, ಆಗಲ್ಲ. ಮಾಯಾ ಮುಗ್ಧೇರ ಜೀವ ನಾಹಿ ಸ್ವತಃ ಕೃಷ್ಣ ಜ್ಞಾನ ಜೀವೇರ ಕೃಪಯಾ ಕೈಲ. ಜೀವದ ಮೇಲೆ ಕೃಪೆ, ಜೀವದ ಮೇಲೆ ಒಂದು ಆಶೀರ್ವಾದ. ಯಾರ್ದು? ಭಗವಂತನದು. ಹೇಗೆ ಈ ಆಶೀರ್ವಾದ ಬಂದಿರೋದು? ಕೃಷ್ಣ ವೇದ ಪುರಾಣ. ಈ ವೇದ ಪುರಾಣಗಳಲ್ಲಿ ಭಗವಂತ ಸ್ವತಃ ಕೂತಿದ್ದಾನೆ. ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲೆಯಲ್ಲಿ ಬರುತ್ತೆ ಇದು ಒಂದು ಉಲ್ಲೇಖ. ಕೃಷ್ಣನ ಒಂದು ಆಶೀರ್ವಾದ ಏನಿದೆ, ಕೃಷ್ಣನ ಒಂದು ಒಲವೇನಿದೆ ನಮ್ಮ ಎಲ್ಲರ ಮೇಲೆ, ಅದು ಹೇಗೆ ಬರುತ್ತೆ ಅಂತ. ಏಕೆಂದರೆ ಇವಾಗ ಜನರು ಲೆಟರ್ಸ್, ಇವಾಗೆಲ್ಲ ಲೆಟರೆಲ್ಲ ಬರೆಯಲ್ಲ, ಮೆಸೇಜ್ ಹಾಕ್ತಾರಲ್ಲ, ಮೆಸೇಜ್ ಮಾಡ್ತಾರೆ. ಅದೇ ಇಂದಿನ ಕಾಲಘಟ್ಟದಲ್ಲಿ ಒಂದು ಪತ್ರಗಳನ್ನೆಲ್ಲ ಬರಿತಾಯಿದ್ರು, ಲವ್ ಲೆಟರ್ ಅಂತ ಎಲ್ಲ ಬರ್ತದೆ. ಭಗವಂತನ ಲವ್ ಲೆಟರ್ ಯಾವುದು? ವೇದ ಪುರಾಣಗಳು. ಈ ವೇದ ಪುರಾಣಗಳಲ್ಲಿ ಭಗವಂತನಿಗೆ ನಮ್ಮ ಮೇಲಿರೋ ಒಲವು ತಿಳಿಯುತ್ತೆ. ಅರ್ಥ ಆಗ್ತದಲ್ಲ? ಭಗವಂತನ ಧಾಮಕ್ಕೆ ಹೋಗಬೇಕು ಅಂದಾಗ ನಾವು ಪುಸ್ತಕಗಳಿಂದ ಮಾತ್ರ ಹೋಗ್ತೀವಿ, ಶಾಸ್ತ್ರಗಳಿಂದ ಮಾತ್ರ ನಾವು ಭಗವಂತ ಯಾರು, ನಾವ್ಯಾರು, ನಮ್ಮ ಮತ್ತು ಭಗವಂತನ ನಡುವೆ ಇರುವ ಸಂಬಂಧ
ಈ ಶಾಸ್ತ್ರದಿಂದ ಮಾತ್ರ ಸಿಗೋದು. ಇಲ್ಲ ಅಂದರೆ ಯಾವುದೇ ಒಂದು ಯೂಸ್ ಇಲ್ಲ. ನಾವು ಜೀವನ ಸುಮ್ಮನೆ ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಲ್ಲ? ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು. ಇದು ಒಂದು ಚೈತನ್ಯ ಮಹಾಪ್ರಭುಗಳು ಹೇಳೋದು, ಮಾಯಾಮುಗ್ಧೇರ ಜೀವ. ಮತ್ತು ಇದನ್ನು ಈ ಉದ್ದೇಶ ಇಟ್ಕೊಂಡು ಷಡ್ಗೋಸ್ವಾಮಿಗಳು ಏನು ಮಾಡ್ತಾರೆ, ನಾನಾ ಶಾಸ್ತ್ರಗಳನ್ನು ಹುಡುಕಿ ಭಗವತ್ ಸಾರವನ್ನು ನಮ್ಮೆಲ್ಲರಿಗೂ ಕೊಡ್ತಾರೆ. ಪ್ರಭುಪಾದರು ಆ ಎಲ್ಲ ಸಾರವನ್ನು ನಮಗೆ ಭಗವದ್ಗೀತೆಯ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ನಾವು ಈ ಪುಸ್ತಕಗಳನ್ನು ಇಟ್ಕೊಂಡು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕು. ಈ ಭಾಗವತ ಏನಿದೆ, ಲಾಸ್ಟ್ನಲ್ಲಿ ಶುಕಮುನಿಗಳು ಏನು ಹೇಳ್ತಾರೆ, ನಾಮ ಸಂಕೀರ್ತನಂ ಯಸ್ಯ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ಶಮನ ಮಾಡತ್ತಂತೆ, ನಾಶನ ಮಾಡತ್ತಂತೆ. ಪ್ರಣಾಮೋ ದುಃಖ ಶಮನಂ, ಎಲ್ಲ ದುಃಖಗಳನ್ನು ಶಮನ ಮಾಡುತ್ತೆ. ತಂ ನಮಾಮಿ ಹರಿಪರಂ, ತಂ ನಮಾಮಿ ಹರಿಪರಂ. ಇದು ತಿಳಿಬೇಕು ನಾವೆಲ್ಲ. ಭಾಗವತ ಈ ನಾಮ ಸಂಕೀರ್ತನ ಹೇಗೆ ಭಗವಂತ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮಿ, ಅದು ಕೊನೆಯ ಉದ್ದೇಶ, ಕೊನೆಯ ಶ್ಲೋಕ ಅಲ್ವಾ? ಕೊನೆಯ ಇನ್ಸ್ಟ್ರಕ್ಷನ್ ಏನಿದೆ ಭಗವಂತನದು, ಸರ್ವಧರ್ಮಾನ್ ಪರಿತ್ಯಜ್ಯ. ಭಾಗವತ ಅಲ್ಲಿಂದ ಶುರುವಾಗಿ ಈ ಒಂದು ಶ್ಲೋಕ ತನಕ ಎಂಡಾಗುತ್ತೆ. ಏನು? ನಾಮ ಸಂಕೀರ್ತನ ಯಸ್ಯ. ಈ ನಾಮ ಸಂಕೀರ್ತನ ಮಾಡೋದೇ ಭಾಗವತದ ಸಾರ. ಅರ್ಥ ಆಗ್ತಿದೆಯಲ್ಲ? ಈ ಒಂದು ನಾಮ ಸಂಕೀರ್ತನೆ ಹೇಗೆ ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಹೇಗೆ ಮೂಡಿಸ್ಕೊಳ್ಬೇಕು, ಬೇರೆ ಬೇರೆ ಭಕ್ತಾದಿಗಳು ಏನಿದ್ದಾರೆ, ಯಾರು ಧ್ರುವ ಮಹಾರಾಜರು, ಕುಂತಿ ಮಹಾರಾಣಿ, ಭೀಷ್ಮರು, ಬೇರೆ 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 ಭಕ್ತಾದಿಗಳೇನು, ಪೃಥು ಮಹಾರಾಜರು, ಬೇರೆ ಬೇರೆ ಭಕ್ತರೇನಿದ್ದಾರೆ, ಅವರ ಒಂದು ಮನಸ್ಥಿತಿ ಹೇಗಿದೆ, ನಮ್ಮ ಮನಸ್ಥಿತಿ ಹೇಗಿದೆ ಮತ್ತು ಅವರ ಮನಸ್ಥಿತಿ ಹೇಗೆ, ಅವರಿಂದ ನಾವು ಹೇಗೆ ಇನ್ಸ್ಪಿರೇಷನ್ ಪಡಿಬೋದು, ಅದನ್ನೆಲ್ಲ ತಿಳಿದಾಗ ನಾವು ಸ್ವಲ್ಪ ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಹೋಗ್ತಾ ಹೋಗ್ಬೋದು. ಅರ್ಥ ಆಗ್ತಿದೆಯಲ್ಲ? ಇದೇ ರೀತಿ ನಾವು ಈ ಲೌಕಿಕ ಗ್ರಾಹಿಕೆಯಿಂದ ಆಚೆ ಬಂದು ಈ ಸಂದೇಶಗಳನ್ನು ಕಿವಿ ಕೊಟ್ಟು ಕೇಳಬೇಕು. ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದಲ್ಲ, ಕಿವಿ ಓಪನ್ ಆಗಿರಬೇಕು, ಮನಸ್ಸು ಓಪನ್ ಆಗಿರಬೇಕು. ಆವಾಗ ಈ ರಸಾಮೃತ ಏನಿದೆ, ಭಾಗವತ ರಸಾಮೃತ ಏನಿದೆ, ಅದು ಹೋಗಿ ಒಳಗಡೆ ಇರೋ ಎಲ್ಲ ಕಲ್ಮಶಗಳನ್ನ ಆಚೆ ತೆಗೆದು ಹಾಕುತ್ತೆ. ಯಾವಾಗ ನಾವು ಮನಸ್ಸು ಓಪನ್ ಇಲ್ಲ, ಸುಮ್ಮನೆ ಕಿವಿನೂ ಓಪನ್ ಇಲ್ಲ, ಸುಮ್ಮನೆ ಏನೋ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಸುಮ್ಮನೆ ಕೂತ್ಕೊಳ್ಬೇಕು ಕ್ಲಾಸ್ನಲ್ಲಿ, ಏನೋ ಕೂತ್ಕೊಂಡಾಗ ಏನೋ ಆಗುತ್ತಂತೆ ಅಂತ ಅಂದ್ಕೊಂಡಾಗ ಆವಾಗ ಜಾಸ್ತಿ ಬದಲಾವಣೆ ಬರೋದು. ಆ ಉತ್ಸುಕತೆ ಇರಬೇಕು, ನಾನು ಕಲಿಬೇಕು, ಭಾಗವತ ಏನಿದೆ, ಭಗವದ್ಗೀತೆಯಲ್ಲಿ ಏನಿದೆ, ಭಗವಂತ ಏನು ಹೇಳ್ತಾ ಇದ್ದಾನೆ ನಮಗೆ, ಆ ಒಂದು ಸಾರ ತಿಳಿಬೇಕು. ನಾನು ಆ ಒಂದು ಕುತೂಹಲತೆ ಇದ್ದಾಗ ಒಳ್ಳೆ ಶಿಷ್ಯನಾಗ್ಲಿಕ್ಕೆ ಸಾಧ್ಯ. ಶುಶ್ರೂಷತಾಂ, ನಾವೆಲ್ಲ ಶುಶ್ರೂಷತಾಂ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆ ಒಂದು ಶುಶ್ರೂಷತಾಂ ಆಗಲಿಕ್ಕೆ ನಮ್ಮ ಒಂದು ಪ್ರಯತ್ನ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂಗೆ ವಿಶ್ವಗುರು ಶ್ರೀಲ ಪ್ರಭುಪಾದರಿಗೆ ತಾಯಿಗಾರ್ ಪ್ರೇಮನಂದೆ. ಹರಿ ಹರಿ ಬೋಲ್. ಹರೇ ಕೃಷ್ಣ.